ಬಲಗೊಂಡು ಭಕ್ತಿಯೊಳು ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮನಿಗೆ ಕೈ ಮುಗಿದು ಅಂಬುದಾಸನ ಬಾಡಿಯರ ಪಾದ ಮುಜಗೆ ಪೊಟ ಪಡುತ್ತ ವರ್ಣಿಪಿನಿ ಭೂರಿ ಸಂತಸ ಬಿಟ್ಟು ಗೌರವ ಭೂರಿ ಸಂತಸ ಬಿಟ್ಟು ಗೌರವ ಭೂರ ಮಣನದಿದ ಭೂರ ಮಣನದಿದ ಬನದಲ್ಲಿ ವೀರಕರ್ಣನ ನುಡಿಯ ಕೇಳುತ್ತ
16ನೆಯ ದಿನದ ಸೂರ್ಯ ಅಸ್ತಂಗತನಾಗುವ ಹೊತ್ತಿಗೆ ಈ ಕೌರವನ ಮಹದಾಸೆ ಎಂಬ ಆಗಸದಲ್ಲಿ ಬರೀ ಕತ್ತಲೆ ಕವಿದು ಹೋಯಿತಲ್ಲ. ನಮ್ಮ ಪಾಳೆಯದ ವೀರರಲ್ಲೂ ಅದೇ ಭಾವ ಎದ್ದು ಕಾಡುತ್ತಿದೆ. ಇಂದು ಏನೋ ಒಂದು ಮಹತ್ತು ನಮ್ಮ ಪಾಲಿಗೆ ಬಂದು ಒದಗುತ್ತದೆ ಎಂಬ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಯಾಕೆ ಇಂದು ಅಪರಾಹ್ನ ಕಾಲದಲ್ಲಿ ಯುದ್ಧರಂಗಕ್ಕೆ ಇಳಿದವನು ನನ್ನ ಆಪ್ತ ಸ್ನೇಹಿತನಾದಂತಹ ಕರ್ಣ. ಆದರೂ ಇಂದು ಅವನಿಂದಲೇ ಸೋಲಾಯಿತಲ್ಲ ಎಂಬ ಚಿಂತೆಯಲ್ಲಿ ನಾನಿದ್ದೇನೆ. ರಾತ್ರಿ ಸಭೆಯಲ್ಲಿ ಮ್ಲಾನವದನರಾಗಿ ಏನೂ ಉತ್ತರ ಕೊಡದ ಸ್ಥಿತಿಯಲ್ಲಿರದ ಅಶ್ವತ್ಥಾಮ ಕೃಪಾದಿಗಳನ್ನು ಬಿಟ್ಟು ನೇರವಾಗಿ ಕರ್ಣನ ಕಡೆಗೆ ಕೈ ತೋರಿಸಿ ಕೇಳಿದ್ದೆ, ಏನಾಯಿತು ಇಂದಿನ ಹವದಲ್ಲಿ ಕಲಿಕರ್ಣ ಎಂಬುದಾಗಿ. ಹಿಂದೆ ಸೇನಾನಿಗಳಾಗಿದ್ದ ಅಜ್ಜಯ್ಯನಾದಂತಹ ಭೀಷ್ಮರಲ್ಲಾಗಲಿ ಅಥವಾ ಗುರುಗಳಾದಂತಹ ದ್ರೋಣರಲ್ಲಾಗಲಿ ಯಾವುದೇ ಯುದ್ಧದ ವಿಜಯದ ನಿರೀಕ್ಷೆಯನ್ನು ಇಟ್ಟುಕೊಂಡವನಲ್ಲ ನಾನು. ಅಲ್ಲದೆ ಹೋದರೆ ಹಸ್ತಿನಾವತಿಯ ಋಣಭಾರವನ್ನು ತೀರಿಸುವ ಋಣವನ್ನು ಒಂದು ಹೊಂದಿದ್ದರೆ ಇಷ್ಟು ಹೊತ್ತಿಗೆ ಪಾಂಡವರ ಮಣ್ಣು ಮುಕ್ಕಿಸಿ ಈ ಕೌರವೇಶ್ವರನ ಪಟ್ಟಾಭಿಷೇಕಕ್ಕೆ ಮುಹೂರ್ತವನ್ನು ನಿಗದಿಗೊಳಿಸಬಹುದಿತ್ತು. ಏನು ಮಾಡೋಣ? ಒಬ್ಬರಿಗೆ ಮಕ್ಕಳಿಲ್ಲದ ತಂದೆ ಇಲ್ಲದ ಮಕ್ಕಳ ಮೇಲಿನ ವ್ಯಾಮೋಹ, ಇನ್ನೊಬ್ಬರಿಗೆ ಶಿಷ್ಯರೆಂಬ ವಾತ್ಸಲ್ಯ. ಛೇ, ಅಂತೂ ಇಂತೂ ಲೋಕಮುಖಕ್ಕೆ ನನಗೆ ಸಹಾಯ ಮಾಡುವವರಂತೆ ಸೇನಾನಿಗಳಾಗಿ ಬಂದು ನಿಂತು ಕಡೆಗೂ ಏನೋ ಒಂದು ಆಗದೆ ನೆಪ ಹೇಳಿ ಯುದ್ಧರಂಗದಿಂದ ವಿಮುಖರಾದವರು. ಪಾಂಡವರನ್ನು ಕೊಲ್ಲಲು ಮನಸ್ಸಿಲ್ಲದೆ ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರು ಶರಶಯ್ಯಲ್ಲಿ ಮಲಗಿ ವಿಶ್ರಾಂತಿ ಪಡೆದರೆ ಗುರು ದ್ರೋಣಾಚಾರ್ಯರು ತನ್ನ ಮೃತ್ಯುವನ್ನು ತಾನೇ ಬರಮಾಡಿಕೊಂಡರು. ಇವರ ಯುದ್ಧದ ಚಂದವನ್ನಷ್ಟೇ ನಾನು ದೂರದಿಂದ ನಿಂತು ನೋಡುವಂತಾಯಿತು. ಪ್ರಶ್ನಿಸುವ ನಾಲಿಗೆ ನನ್ನಲ್ಲಿರಲಿಲ್ಲ. ರಣಕ್ಷೇತ್ರದಲ್ಲಷ್ಟೇ ಅಲ್ಲ, ಪಾಂಡವರು ಕಾಡಿನಿಂದ ಹಸ್ತಿನಾವತಿಗೆ ಮರಳಿ ಕಾಲಿಟ್ಟ ಸಮಯದಲ್ಲೂ ಕೂಡ ಅವರ ಬಗೆಗಿನ ಪ್ರೀತಿಯೇ ಹೆಚ್ಚಳವಾಯಿತು. ಹಾಗಾಗಿ ಮಹತ್ವಾಕಾಂಕ್ಷಿಯಾದ ನಾನು ನನ್ನ ಅಭಿಲಾಷೆಗಳಿಗೆ ಪುಷ್ಟಿ ಕೊಡಬಲ್ಲ, ನನ್ನನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಬಲ್ಲ, ಪಾಂಡವರ ಬಗೆಗೆ ಸಡ್ಡು ಹೊಡೆದು ಪಾಂಡವರ ಬಗೆಗೆ ವಿರೋಧ ಭಾವ ಹೊಂದಿ ಸಡ್ಡು ಹೊಡೆಯಬಲ್ಲ ಓರ್ವ ನಂಬಿಕೆಯ ಬಂಟನನ್ನು ನಾನು ಅರಸುತ್ತಲೇ ಇದ್ದೆ. ಆತ ನನಗೆ ಕರ್ಣನ ರೂಪದಲ್ಲಿ ಸಿಕ್ಕಿಯೇ ಬಿಟ್ಟ. ಅಲ್ಲೇ ದೇಶವದ ಪಟ್ಟವನ್ನು ಅವನಿಗೆ ಕಟ್ಟಿ ಆತನನ್ನು ಸಂತೈಸಿ ಅವನ ಕೀಳರಿಮೆಯನ್ನು ಹೋಗಲಾಡಿಸಿ ನನ್ನ ಆಪ್ತ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದೆ. ಹಾಗಾಗಿಯೇ ಇಂದು ಕರ್ಣನ ಸೋಲನ್ನು ಕಂಡು ಕೇಳಿದ್ದು, ಏನಾಯಿತು ಇಂದಿನ ಹವದಲ್ಲಿ ಕಲಿಕರ್ಣ ಎಂಬುದಾಗಿ. ಅವನ ಸೋಲಿಗೆ ನಾನು ಒದಗಿಸಿದ ಸೌಕರ್ಯಗಳೆಲ್ಲ ಏನಾದರೂ ಕೊರತೆಯಾಯಿತೋ ಅಥವಾ ಮಾನಕ್ಕೆ ಕುತ್ತು ಬರುವಂತಹ ಮಾತುಗಳನ್ನಾದರೂ ಯಾರಾದರೂ ಆಡಿದರೋ ಎಂದು ನನಗೆ ತಿಳಿದುಕೊಳ್ಳಬೇಕಾಗಿತ್ತು. ಆಗ ಕರ್ಣ ನೇರವಾಗಿ ಉತ್ತರವನ್ನು ನೀಡಿದ್ದಾನೆ, ಓರ್ವ ಸಾರಥಿಯ ಕೊರತೆಯಿಂದ ಇಂದು ಸೋಲಾಯಿತು ಎಂಬುದಾಗಿ. ಯಾರು ಸಾರಥಿ ಬೇಕು ಅವರನ್ನು ಒದಗಿಸಿಕೊಡುವ ಹೊಣೆ ನನ್ನದು ಎಂದು ಕೇಳಿದರೆ ಅವನ ಉತ್ತರ ನನಗೆ ಸ್ವಲ್ಪ ಚಿಂತೆಯನ್ನು ಈಡು ಮಾಡಿತು. ಮಾಧ್ರಾ ದೇಶದ ಶಲ್ಯ ಭೂಪಾಲರ ಸಾರಥ್ಯವನ್ನು ಬಯಸಿದರಲ್ಲ, ಶಲ್ಯ ಭೂಪಾಲರು ಕರ್ಣನ ಸಾರಥ್ಯಕ್ಕೆ ಒಪ್ಪುವರೆ. ಯಾಕೆ ಶಲ್ಯರ ಸಾರಥ್ಯವೇ ನಿನಗೆ ಬೇಕು ಎಂದು ಕೇಳಿದಾಗ ಈ ಹಿಂದೆ ನಡೆದಂತಹ ಕರ್ಣನ ಜೀವನದಲ್ಲಿ ನಡೆದ ಘಟನೆಯನ್ನು ಸವಿವರವಾಗಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಕೇಳಿ ಸಮಾಧಾನವಾಯಿತು. ಶಲ್ಯರ ಸಾರಥ್ಯದಿಂದಲೇ ಇಂದು ಜಯ ಶತಸಿದ್ಧ ಅನ್ನುವಷ್ಟರ ಮಟ್ಟಿಗೆ ಕರ್ಣನಲ್ಲಿ ಅಚಲವಾದ ನಂಬಿಕೆ ಇದೆ ಅಂತಾದ ಮೇಲೆ ಇದು ಹೇಗಾದರೂ ಸರಿ, ಏನಾದರೂ ಸರಿ, ಶಲ್ಯರನ್ನು ಒಪ್ಪಿಸಿಯೇ ತೀರುತ್ತೇನೆ ಎಂಬ ಛಲವನ್ನು ಹೊತ್ತು ಬಂದಿದ್ದೇನೆ. ಹಾಗಾಗಿ ಅಂದು ಭೀಷ್ಮಾಚಾರ್ಯರ ಬಳಿಗೆ ಹೋದಾಗಲೇ ಭಯಪಟ್ಟಿರಲಿಲ್ಲ. ಏಕಾಂತದಲ್ಲೇ ಹೋಗಿ ಅವರ ನನ್ನ ಕಾರ್ಯವನ್ನು ಸಿದ್ಧಿಗೊಳಿಸಿದ್ದೆ. ಹಾಗಾಗಿ ಹೀಗೇಕೆ ತಡ, ಏಕಾಂತದಲ್ಲಿ ಈ ನಡು ರಾತ್ರಿಯಲ್ಲಿ ಛಲವನ್ನು ಹೊತ್ತು ಶಲ್ಯರ ಶಿಬಿರದ ಕಡೆ ಹೋಗುತ್ತೇನಂತೆ ನೋಡೋಣ.
ನಿರ್ಣಯಿಸಿದಂತೆಯೇ ಆಗುವುದು ಎಂಬುದಕ್ಕೆ ನಾನೇ ಸಾಕ್ಷಿ ಅಲ್ಲವೇ? ಅಕ್ಷೋಹಿಣಿ ಸೈನ್ಯವನ್ನು ಸೇರಿಕೊಂಡು ಉಪಪ್ಲಾವ್ಯದ ಕರೆಗೆ ಹೊರಟವನು ಈ ಶಲ್ಯಭೂಪಾಲ. ನನ್ನ ಅಳಿಯರಾದಂತಹ ಧರ್ಮರಾಯ ಹಾಗೂ ಅವನ ತಮ್ಮಂದಿರು ಸಂಕಷ್ಟಕ್ಕೆ ಒಳಗಾಗಿ ರಾಜ್ಯವು ವನವಾಸ ಅಜ್ಞಾತವಾಸಗಳು ಕಳೆದ ಮೇಲೆಯೂ ಸಿಗದೆ ಹೋದಾಗ, ನ್ಯಾಯವಾಗಿ ಸಿಗಬೇಕಾದದ್ದು ಸಿಗದೆ ಹೋದಾಗ ಸಂಗ್ರಾಮವೇ ಅನಿವಾರ್ಯವಾದಂತಹ ವಿಷಯ ಎಲ್ಲರಿಗೂ ಗೊತ್ತಿರುವಂತದ್ದೇ ಹೌದು. ಹೀಗೆ ನಾನು ಪಾಂಡವರ ಪಕ್ಷವನ್ನು ಸೇರಬೇಕು, ಪಾಂಡವರ ಕಡೆಯಿಂದಲೇ ಯುದ್ಧ ಮಾಡಬೇಕು ಎಂದು ಹೊರಟಂತಹ ನನ್ನನ್ನು ದಾರಿಯುದ್ದಕ್ಕೂ ಸ್ವಾಗತಿಸುವುದು, ಬೇಕಾದ ಅನ್ನ ಆಹಾರ ಪಾನೀಯಗಳು, ಈ ಎಲ್ಲ ವ್ಯವಸ್ಥೆಗಳನ್ನು ಧರ್ಮನಲ್ಲದೆ ಬೇರೆ ಯಾರನ್ನು ಮಾಡಲು ಸಾಧ್ಯವೇ ಇಲ್ಲ ಎಂದು ಗ್ರಹಿಸಿದಂತಹ ನಾನು ಈ ಎಲ್ಲ ಸುಗ್ರಾಸ ಭೋಜನದ ವ್ಯವಸ್ಥೆಗೆ ಯಾರು ಕಾರಣರಾಗಿದ್ದಾರೆ ಅವರ ಕಡೆಯಿಂದಲೇ ಯುದ್ಧ ಮಾಡುತ್ತೇನೆ ಎಂದು ಮಾತು ಕೊಟ್ಟು ಬಿಟ್ಟೆ. ತಪ್ಪಾಗಿ ಹೋಯಿತಲ್ಲ. ಅಷ್ಟೊತ್ತಿಗೆ ಮೆಲ್ಲನೆ ತಲೆ ತೂರಿಸಿಕೊಂಡು ಬಂದವನು ಈ ಕೌರವ. ಪಾಂಡವರ ಪಕ್ಷದಲ್ಲಿ ನಿಂತು ಧರ್ಮರಾಯನಿಗೆ ಶಾಶ್ವತವಾದ ನೆಲೆಯನ್ನು ಕರುಣಿಸಿಕೊಡಬೇಕು ಎಂಬಂತಹ ಒಂದು ಕನಸು ನನಸಾಗಿ ಆಗಲೇ ಇಲ್ಲವಲ್ಲ. ಹಾಗಾಗಿ ಅನ್ಯಾಯವಾಗಿ ಅಧರ್ಮದ ದಾರಿಯನ್ನು ಹಿಡಿಯಬೇಕಾಯಿತು ಶಲ್ಯಭೂಪಾಲ. ಏನು ಮಾಡೋಣ, ಒಂದು ರೀತಿಯಲ್ಲಿ ನೋಡಿದರೆ ಒಳ್ಳೆಯದೇ ಆಯಿತು. ಪಾಂಡವರ ಪಕ್ಷದಲ್ಲಿ ಸೇರಿ ವೀರಪಾರ್ಥನಿಗೆ ಸಾರಥ್ಯವನ್ನು ಮಾಡಬೇಕು, ಆ ಮೂಲಕವಾಗಿ ನನ್ನ ಯೋಗ್ಯತೆಯನ್ನು ಘನಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬಂತ ನನ್ನ ಮನಸ್ಸು ನಡೆಯದೇ ಇಲ್ಲ. ನನ್ನ ಆಸೆ ಇದ್ದ ಪಾಂಡವರ ಪಕ್ಷದಲ್ಲಿ ಕೃಷ್ಣ ಆಗಲೇ ಪಾರ್ಥನ ಸಾರಥ್ಯವನ್ನು ವಹಿಸಿಕೊಂಡಾಗಿದೆ. ಅಂದ ಮೇಲೆ ಈ ಕಡೆಯಾದರೂ ದೊಡ್ಡ ಕಿರೀಟ ಸಿಗಬಹುದು ಅಂದುಕೊಂಡು ಬಂದರೆ ಅದು ಸುಳ್ಳಾಗಿ ಹೋಯಿತಲ್ಲ. ಸ್ವಾಗತದಲ್ಲೇ ಅಷ್ಟೇ ಅವನು ಹೇಳಿದನು, ಮಾವಯ್ಯ ನೀವೇ ನನ್ನ ರಥವನ್ನು ಮುಂದುವರಿಸಬೇಕು, ನಮ್ಮ ಪಕ್ಷವನ್ನು ನೀವೇ ನೇತಾರರಾಗಿ ಮುಂದುವರಿಸಬೇಕು ಎಂಬ ಹಾಗೆ. ಆದರೆ ಸಭೆಯಲ್ಲಿ ಇವನ ವಿಷಯವೇ ಬೇರೆ. ಕೇಳಿದ ಮಾತ್ರೇಶ ಮುಖ್ಯರೇ, ಯಾರು ನಮ್ಮ ಸೇನೆಗೆ ಅಧಿಪತಿಗಳು ಎಂದು ಕೇಳಿದಾಗ ಆಗ ನನಗೆ ಸ್ಪಷ್ಟವಾಯಿತು, ನಾನು ಸೇನಾಧಿಪತಿ ಅಲ್ಲ ಎಂಬುದು. ಹೇಗೆ ಇರಲಿ, ಭೀಷ್ಮರನ್ನು ಸೇನಾಧಿಪತಿ ಪಟ್ಟಕ್ಕೆ ಏರಿಸಲಾಯಿತು. ಹೋಗಲಿ ಬಿಡಿ, ನನಗೇನು ಅಷ್ಟು ಬೇಸರವಾಗಲಿಲ್ಲ. ಯಾಕೆ, ಸಾಕಷ್ಟು ಅನುಭವಿಗಳು ಅವರು, ಹಳೇ ಬೇರು, ನಮ್ಮಕ್ಕಿಂತ ಮೊದಲೇ ಬಂದವರು ಮೊದಲೇ ಹೋಗಲಿ ಅಂದುಕೊಂಡೆ. ಹೀಗೆ 10 ದಿವಸಗಳ ಯುದ್ಧವನ್ನು ಮಾಡುವ ಮೂಲಕ ತನ್ನ ಶೌರ್ಯವನ್ನು ಮೆರೆದು ನೇಪಥ್ಯಕ್ಕೆ ಸರಿದ ಮೇಲೆ ದ್ರೋಣರು ಸೇನಾಧಿಪತ್ಯ ಪಟ್ಟಕ್ಕೆ ಏರಿದರು. ಉಭಯ ಪಾಂಡವರ ಹಾಗೂ ಕೌರವರ ಗುರುಗಳಾದಂತಹ ದ್ರೋಣಾಚಾರ್ಯರು ಪಟ್ಟಕ್ಕೆ ಬಂದರು ಎಂದು ಆಗಲೂ ನನಗೆ ಅಷ್ಟೇನು ಬೇಸರವಾಗಲಿಲ್ಲ. ಹೋಗಲು ಬಿಡಿ, ಅವರ ಮೇಲೆ 5 ದಿನಗಳ ಯುದ್ಧ ನಂತರ ಮತ್ತೆಯಾದರೂ ಪಟ್ಟ ಸಿಕ್ಕಿತು ಎಂದುಕೊಂಡರೆ ಅದು ಸುಳ್ಳಾಗಿಯೇ ಹೋಯಿತಲ್ಲ. ಆ ಕರ್ಣ ಸೇನಾಧಿಪತ ಪಟ್ಟವನ್ನು ಏರಿದ. ಹೀಗೆ ಇನ್ನು ನನಗೆ ಸೇನಾಧಿಪತ್ಯ ದೊರಕುವುದು ಯಾವಾಗ ಅಂದುಕೊಂಡರೆ ಎಲ್ಲರೂ ಮುಗಿದ ಮೇಲೆ ಇನ್ನು ಯಾರೂ ಇಲ್ಲ ಎನ್ನುವಾಗ ಸಿಗಬಹುದೋ ಏನೋ. ಏನು ಮಾಡೋಣ ಹೇಳಿ, ಹೇಗೂ ಬಂದು ಬಿದ್ದದ್ದಾಗಿದೆ. ಹಾಗಾಗಿ 16ನೇ ದಿವಸದ ಯುದ್ಧದಲ್ಲಿ ಅಷ್ಟೇನು ಮನಸ್ಸಿಟ್ಟು ನಾನು ಯುದ್ಧ ಮಾಡಿದವನಲ್ಲ. ಹೇಗೆ ಇರಲಿ, ಮಧ್ಯರಾತ್ರಿ ಆಗುತ್ತಾ ಬರುತ್ತಿದೆ, ನಿದ್ದೆ ಹೇಗೂ ತಲೆಗೆ ಹತ್ತುತ್ತಿಲ್ಲ. ಹಾಗಾಗಿ ನಿದ್ದೆ ಬರುತ್ತದೋ ಎಂದು ಸ್ವಲ್ಪ ಪ್ರಯತ್ನ ಮಾಡುತ್ತೇನಂತೆ. ಚಾಲಕರು ಏನು ಹೇಳುತ್ತಿರುವುದು? ಕೌರವೇಶ್ವರ ನನ್ನನ್ನೇ ಕಾಣುವುದಕ್ಕಾಗಿ ಈ ಹೊತ್ತಿನಲ್ಲಿ, ಮಧ್ಯರಾತ್ರಿ ಹೊತ್ತಿನಲ್ಲಿ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾನಂತೆ. ಯಾಕಿರಬಹುದು? ಈಗ ಗೊತ್ತಾಗಿರಬೇಕು
ಅವರಿಗೆ ನಾನು ಎಷ್ಟು ದೊಡ್ಡ ಜನ, ನನ್ನ ಘನತೆ ಏನು, ನನ್ನ ಯೋಗ್ಯತೆ ಏನು ಎಂಬುದಾಗಿ. ಅದಕ್ಕಾಗಿ ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡುತ್ತಾ 4 ಜನರಿಗೆ ತಿಳಿಯುವ ಹಾಗೆ ಹೊರಗಡೆ ಹೋಗಿ ಅವನನ್ನು ಮಾತನಾಡಿಸುತ್ತೇನಂತೆ. ಓ ಹೋ ಹೋ ಕೌರವೇಶ್ವರ, ಹೀಗೆ ಬಾ, ಹೀಗೆ ಬಾ. ಮಾವಯ್ಯ, ವಂದಿಸಿಕೊಂಡಿದ್ದೇನೆ. ನನ್ನಲ್ಲಿಯವರೆಗೆ ನೀನು ಬಂದಿದ್ದಿ. ಹೌದು. ನನ್ನದೇನೋ ಇಲ್ಲಿ ಅಲ್ಲದಿದ್ದರು ಎಲ್ಲವೂ ನಿನ್ನಿಂದಲೇ ಕೊಡಲ್ಪಟ್ಟಾದರೂ ಈ ನಿಜಾಲಯವನ್ನು ನೀನು ಪ್ರವೇಶಿಸಿದ್ದು. ಯೋಗ್ಯ ಆಸನವನ್ನು ನಿನಗೆ ನೀಡಿದ್ದೇನೆ, ಸ್ವೀಕರಿಸಿದ್ದೇನೆ. ನಿನ್ನನ್ನು ಯೋಗ್ಯ ರೀತಿಯಲ್ಲಿ ಮಾನಿಸಿದ್ದೇನೆ, ಗೌರವಿಸಿದ್ದೇನೆ. ಸರಿ. ಯಾಕೋ ನಿನ್ನನ್ನು ನೋಡಿದರೆ ಯಾವತ್ತೂ ಇರುವ ಹಾಗೆ ಇಲ್ಲ ನಿನ್ನ ಮುಖ. ಏನಾಯಿತು? ನಿನ್ನ ಬರುವಿಕೆ ನನಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಯಾಕೆ ಹೇಳು? ಇಷ್ಟು ಹೊತ್ತಿನಲ್ಲಿ, ಮಧ್ಯರಾತ್ರಿಯ ಹೊತ್ತಿನಲ್ಲಿ ನನ್ನನ್ನೇ ಕಾಣುವುದಕ್ಕಾಗಿ ನೀನು ಬಂದೆ ಎಂದಾದರೆ ಯಾಕೆ ಬಂದೆ? ಏನು ಕಾರಣ? ಆಕ್ಷೇಪ ಅಂತ ತಿಳ್ಕೊಳ್ಬೇಡ. ಯುದ್ಧದ ಸಂದರ್ಭದಲ್ಲಿ ಹೀಗೆ ಒಬ್ಬೊಬ್ಬರೇ ತಿರುಗಾಡುವುದು ಸೂಕ್ತವಲ್ಲ, ಸಮಂಜಸವಲ್ಲದ ಕಾರಣ ಹೇಳುತ್ತಾ ಇದ್ದೇನೆ. ಯಾಕೆ ಬಂದೆ? ಏನಾಯಿತು ಹೇಳು ಮಾವಯ್ಯ. ಈ ನಡುರಾತ್ರಿಯಲ್ಲಿ ಒಬ್ಬನೇ ಯಾಕೆ ಬಂದೆ ಎಂದು ಕೇಳುತ್ತಿದ್ದೀರಿ. ನೋಡುವಾಗ ನಿನ್ನ ಮುಖ ಬಾಡಿದೆ, ಏನಾಯಿತು ಎಂದು ಕೇಳುತ್ತಿದ್ದೀರಿ. ಅಷ್ಟಕ್ಕೂ ಮಾವ, ನಿಮ್ಮ ಬಳಿಗೆ ಬರಲು ಭಯವೇ ಹೇಳಿ. ಆ ಭೀಷ್ಮಾಚಾರ್ಯರ ಬಳಿಗೆ ಹೋದಾಗಲೇ ನನ್ನನ್ನು ಯಾರೂ ಮುಟ್ಟುವ ಧೈರ್ಯ ಮಾಡಿರಲಿಲ್ಲ. ಅಂತದ್ರಲ್ಲಿ ಈ ಶಲ್ಯ ಭೂಪತಿಗಳ ಅರಮನೆಗೆ ಹೋಗುತ್ತಾ ಇದ್ದೇನೆ ಅಂತ ಗೊತ್ತಾದರೆ ಮುಟ್ಟುವುದು ಬಿಡಿ, ಕಣ್ಣೆತ್ತಿಯೂ ನೋಡುವುದಿಲ್ಲ. ಮಾವ, ಮತ್ತೆ ನಿಮ್ಮ ಬಳಿಗೆ ಬರಲು ಹಗಲು ರಾತ್ರಿ ಅನ್ನೋದು ಇದೆ ಮಾವ. ರಾತ್ರಿಯ ವ್ಯವಹಾರವೇ ಹಾಗೆ ಮಾವ, ಈ ರಾಜಕಾರಣದಲ್ಲಿ ಈ ಕೆಲವೊಂದು ಸಮಾಲೋಚನೆಗಳು ಹಗಲಿಗಿಂತ ರಾತ್ರಿಯೇ ಹೆಚ್ಚು ಸಫಲವಾಗುವುದು. ಮತ್ತೆ ಹೆಚ್ಚು ಹೇಳ್ಬೇಕಂತಂದ್ರೆ ಮಾವ, ನಾನು ಇಲ್ಲಿ ಚಕ್ರವರ್ತಿ ಅನ್ನುವುದಕ್ಕಿಂತ ನಿಮ್ಮ ಅಳಿಯ ಅನ್ನುವ ಹೆಚ್ಚುಗಾರಿಕೆ ಮಾವ. ಅದು ಹೌದು. ಮಾವನೊಂದಿಗೆ ಅಳಿಯ ಬರುವುದಕ್ಕೆ ಗೊತ್ತುಗಳ ಅವಶ್ಯಕತೆ ಇಲ್ಲ. ಹಾಗಾಗಿ ಕಷ್ಟವಂತನ ಮಾವ. ಏನಾಯ್ತು ಮಾವ? ದೊಡ್ಡವರು ಅಂತ ಇದ್ದರು ಹಿಂದೆ ಅಜ್ಜಯ್ಯನಾದಂತಹ ಭೀಷ್ಮಾಚಾರ್ಯ. ಅವರೀಗ ಇದ್ದಾರೋ? ಇದ್ದಾರೆ. ಇಲ್ಲವೋ? ಇಲ್ಲ ಅನ್ನುವ ಪರಿಸ್ಥಿತಿ ಎದುರಾಗಿದೆ ಮಾವ. ಮಾವ, ಅನ್ಯತಾ ಶರಣಂ ನಾಸ್ತಿ ಎಂಬಂತೆ ನೀವೇ ಎಲ್ಲ ಅಂತ ಬಂದಿದ್ದೇನೆ ಮಾವಯ್ಯ. ಶಲ್ಯ ಭೂಪಾಲ ಆಡಿಸಬೇಕು. ಮಹವೀರ ಶಲ್ಯ ಭೂಪಾಲ, ಶಲ್ಯ ಭೂಪಾಲ
ಶಲ್ಯ ಭೂಪಾಲ. ಮಹಾವೀರರು ನೀವು. ಈಗ ಗೊತ್ತಾಯ್ತಾ ನಿಮ್ಗೆ? ಹೌದು. ಯಾವುದರಲ್ಲಿ ಕಡಿಮೆ ಹೇಳಿ ಮಾವ ನೀವು? ಅಂದದಲ್ಲಿ, ವಿದ್ಯೆಯಲ್ಲಿ, ಯುದ್ಧದಲ್ಲಿ ಮಹಾ ನಿಪುಣರು ನೀವು ಮಾವ. ಬಲದಲ್ಲಿ ಮಾದ್ರೇಶ, ಬಾಣ ಪ್ರಯೋಗದಲ್ಲಿ ನೀವೇ ಅಂತ ಮಾವ. ಹೇಳಿದನ್ನು ಕೇಳಿ ಅಶ್ವರಥಯ ರಥಕಲ್ಪ ವಿದ್ಯೆಯನ್ನು ಕಲ್ತವರು ನೀವಂತೆ ಮಾವ. ಛೇ, ಸೋಲಾಯ್ತಲ್ಲ ಮಾವ. ಯಾರಿಂದ ಮಾವ? ಸೇನಾನಿ ಹೋರಾಟ ಮಾಡಿದ್ದಾನೆ, ಎದುರಿಸಿದ್ದಾನೆ. ನಿಮ್ಮ ಹೋರಾಟ ಎಂತದ್ದು ಮಾವ? ಆದರೂ ನೀವಿದ್ದು ನಾನಿದ್ದು ಏನು ನಾನು ಇರಬಾರ್ದಿತ್ತ? ಜಾಸ್ತಿ ಆಯ್ತಾ? ಅನ್ಯಥಾ ಭಾವಿಸಬಾರ್ದು ಮಾವ. ನೀವಿದ್ದು ಅಂತಂದ್ರೆ ನಿಮ್ಮ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದ್ದರೂ ಕೂಡ ಅತಿರಥ ಮಹಾರಥರು ಹರಿದು ಹಂಚಾಗಿ ಹೋಗಿದ್ದಾರೆ ಮಾವ. ಮಾವ, ಪರಿಭಾವಕ್ಕೆ ಸಂದ ನಿಮ್ಮಯ ಸೇನೆ. ನನ್ನನ್ನೇ ಹೇಳಲಿಕ್ಕೆ ಬಂದೆ. ಮತ್ತೆ ಏನೋ ನಿನ್ನ ಕರ್ಣ ಸತ್ತೋದ್ನ ಕೈಲಾಗದವರಿಗೆ ಸೇನಾಧಿಪತ್ಯ ಕಟ್ಟುವುದು, ಇಲ್ಲಿ ಬಂದು ಆಳುವುದು. ಮಾವ, ಕರ್ಣ ಕೈಲಾಗದವನು ಅಲ್ಲ, ಮಹಾವೀರ ಕೂಡ. ಕರ್ಣನದಿ ಬಲ ನಿಮ್ಮ ಭಟರೊಳಗೆ ವಿಕ್ಕಿಣನು ಬಲ ಮಾತ್ರ ಅಲ್ಲ, ಅತಿಬಲ ನಮ್ಮ ಸೇನೆ. ಆದರೂ ಇಂದು ಸೋಲಾಯಿತು. ಯುದ್ಧದ ನೈತಿಕ ಅರಿವು ಅವನಿಗಿದೆ, ಪಶ್ಚಾತ್ತಾಪವು ಅವನಿಗಿದೆ. ಯುದ್ಧಕ್ಕೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದೇನೆ ಕೂಡ. ಆದರೂ ಇಂದು ಸೋಲಾಯಿತು ಅಂದರೆ ಕೇಳಿದೆ. ಆಗ ಅವನೊಂದು ಮಾತು ಹೇಳಿದ. ಏನಂತೆ? ಸ್ವರ್ಣಮಯ ರಥಕೋರ್ವ ಸಾರಥಿ ಸಿಕ್ಕಿದರೆ, ಸಾರಥಿ ಅಂದರೆ ಆ ಪಾರ್ಥನ ರಥಕ್ಕೆ ಕೃಷ್ಣ ಯಾವ ರೀತಿಯ ಸಾರಥ್ಯವನ್ನು ಬಯಸಿದನು, ಅದೇ ರೀತಿಯ ಸಾರಥ್ಯವು ನನಗೇನಾದರೂ ಸಿಕ್ಕಿದರೆ ನಾನಿಂದು ಜಯವನ್ನು ಒದಗಿಸಿಕೊಟ್ಟೇನು, ನಾಳಿನ ದಿನದಲ್ಲಿ ಜಯವನ್ನು ಒದಗಿಸಿಕೊಟ್ಟೇನು ಅಂತ ಹೇಳ್ತಾ ಇದ್ದೇನೆ ಅಲ್ಲ, ಒದಗಿಸಿಕೊಟ್ಟಾನು ಕೂಡ. ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ಮಾವ, ನಿಮ್ಮಲ್ಲಿ ಬೇಡಿಕೊಳ್ಳುವುದು. ಆದ್ದರಿಂದ ಮಾವ, ಅದರಿಂದ ನಿನ್ನೊಡನೆ ಬೇಡಿಕೊಳ್ಳುವುದಾನು ಸತಮಲನ ಬನರಥಿಗೆ ಹೋಗದನು. ಪದುಳದಿಯು ಕೈದೆಮ್ಮ ಕುರುವಂಶವನ್ನು ಕಾಯ್ದು, ಪದುಳದಿಯು ಕೈದೆಮ್ಮ ಕುರುವಂಶವನ್ನು ಕಾಯ್ದು, ಬುದ್ಧದಿನ ಸುಕೀರ್ತಿಗಳು ನೀ ಧರಿಸಬೇಕು. ಕೇಳ್ತಿನಿ ಮಹಾವೀರ ಶಲ್ಯ ಭೂಪಾಲ. ಮಾವಯ್ಯ, ಈಗ ನಿಮ್ಮಲ್ಲಿ ಬೇಡಿಕೊಳ್ಳುವುದು ಏನು? ಯಾರ್ಯಾರೋ ಬಳಿಗೆ ಸಾರಥ್ಯವನ್ನು ಬೇಡಿಕೊಳ್ಳಲಿಕ್ಕೆ ಹೋಗುವುದು ಯಾಕೆ ಮಾವ? ದೊಡ್ಡವರು ಇರುವಾಗ ಸಣ್ಣವರ ಬಗ್ಗೆ ಯಾಕೆ ಚಿಂತೆ ಹೇಳಿ? ಅಂಗೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಳೆದಾಡಿದರಂತೆ. ಹಾಗಾಯಿತು ನನ್ನ ಪರಿಸ್ಥಿತಿ. ಈಗ ಪ್ರಸ್ತುತ ಸಾರಥಿಯಾಗಲ್ಲ, ಯೋಗ್ಯರು ಅಂದರೆ ಒಬ್ಬ ಶ್ರೀಕೃಷ್ಣ, ಅವನು ಪಾಂಡವರ ಪಕ್ಷದಲ್ಲಿ ಇದ್ದಾನೆ.
ಮೊದಲೊಬ್ಬ ಇದ್ದಂತೆ, ಮೇಲೊಬ್ಬ ಇದ್ದ. ಮೊದಲೊಬ್ಬ ಇದ್ದಂತೆ ನಳಚಕ್ರವರ್ತಿ, ಆದರೆ ಅಷ್ಟೇ ಸಮರ್ಥ ಈಗ ಇರುವವರಲ್ಲಿ ನೀವೇ ಅಂತೆ ಮಾವ. ದೊಡ್ಡವರು ಹೇಳಿದ್ದನ್ನು ಕೇಳಿ. ಹೌದು, ಸಾಂದೀಪದಿ ಋಷಿಗಳ ಆಶ್ರಮದಲ್ಲಿ ನಾನು ಹಾಗೂ ಕೃಷ್ಣ ಕಲ್ತದ್ದು ಒಟ್ಟಿಗೆ ಅಲ್ವಾ? ಅವನು ಕಲ್ತದ್ದು ಎಂತದು 2 ತಿಂಗಳು 4 ದಿನ ಅಷ್ಟೇ. ನಾನು ಹಾಗಲ್ಲ, ಒಂದೊಂದು ವಿದ್ಯೆಯನ್ನು 4 ವರ್ಷ ಕಲ್ತಿದ್ದೇನೆ. ಕೃಷ್ಣ ಎಷ್ಟಾದರೂ ಅಷ್ಟೇ. ಹಾಗಾಗಿ ಮಾವ ನಿಮ್ಮಲ್ಲಿ ಬೇಡಿಕೊಳ್ಳಿ, ಏನು ತಾವು ಉದಾರಿಗಳಾಗಿ ತ್ಯಾಗಿಗಳಾಗಿ ಕುಲೋದ್ಧಾರಕರಾಗಿ ಕುಲವಂಶವನ್ನು ಕಾಯ್ದು ನಾಳಿನ ದಿನ ಏನಾದರೂ ನನಗೆ ಚಕ್ರಾಧಿಪತ್ಯ ಪೀಠ ಸಿಗುವುದಂತಿದ್ದರೆ ಅದು ನಿಮ್ಮಿಲ್ಲ. ಹಾಗಾಗಿ ನಾಳಿನ ದಿನ ನನ್ನ ಸೇನಾಧಿಪತಿಯ ರಥ, ಸ್ವರ್ಣಮಯ ರಥಕ್ಕೆ ನೀವು ಸಾರಥ್ಯವನ್ನು ವಹಿಸಿದರೆ ಹೇಗಾದೀತು ಮಾವ? ಹೌದು, ಇನ್ನು ಮಗುಳಿ ನಮ್ಮೆ ಗುರುಪತಿ ರಾತ್ರಿ ಹೊತ್ತಿನಲ್ಲಿ ಬಂದು ಏನೇನೋ ಬಡಬಡಿಸುತ್ತಾ ಇರುವೆಲ್ಲ. ಇದಕ್ಕೆ ವಿಷಯ ಪ್ರಸ್ತಾವನೆ ಅಂತಲ್ಲ ಹೆಸರು, ಹೊಗಳುವುದು ಅಂತ ಹೇಳುವುದು ನಮ್ಮ ಊರಲ್ಲಿ. ಏನು ಮಾತ್ರಾಧಿಪನಾದಂತಹ ನಾನು ಆ ಕುಲಹಿಂದನಿಗೆ ಸಾರಥ್ಯ ಮಾಡಬೇಕೇನು? ಒಬ್ಬ ಬ್ರಾಹ್ಮಣನಿಗೆ ಅಥವಾ ಕ್ಷತ್ರಿಯನಿಗೆ ಧರ್ಮಾನುಸಾರವಾಗಿ ಸಾರಥ್ಯ ಮಾಡಬೇಕಾದವನು ಒಬ್ಬ ಸೂತ. ಅದನ್ನೆಲ್ಲವನ್ನು ಮರೆತು ಏನು ನನಗೆ ಸಾರಥ್ಯ ಮಾಡಲು ಕೇಳುವೆಯಾ ನೀನು? ಏನಂದು ಕಂಡೆ ನೀನು? ಮಾತಿನ ಮೇಲೆ ವಿವೇಚನೆಯಿಂದಲೇ ಮಾತನಾಡುತ್ತಿರುವಂತಹ ಮೂರ್ಖ. ಇದಕ್ಕೆಲ್ಲ ಕುಣಿಲಿಕ್ಕೆ ಬಾರದವನಿಗೆ ಅಂಗಳ ಉಂಟು ಎಂಬ ಹಾಗೆ ಏನು ನಿಮ್ಮ ಅಂಗಳ ಸರಮಾಡಿಗೆ ಜನ ಅನ್ಕೊಂಡ್ಯ ನೀನು? ಇದಕ್ಕೆ ಕಾರಣ ಏನು ಗೊತ್ತುಂಟು? ಆವತ್ತು ನಾನು ಪಾಂಡು ಚಕ್ರವರ್ತಿಯ ದಿಗ್ವಿಜಯದಲ್ಲಿ ಸಾರಥ್ಯವನ್ನು ವಹಿಸಿ ನಿನ್ನ ಭಂಡಾರವನ್ನು ತುಂಬಿಸಿದೆ ನೋಡು, ಅದು ನಿನಗೆ ದುರಹಂಕಾರ. ಅದಕ್ಕೋಸ್ಕರವಾಗಿ ಹೀಗೆ ಆಡುತ್ತಾ ಇದ್ದಿ. ಅದನ್ನೆಲ್ಲವನ್ನು ಮರೆತು ಮೇಲಿನವನನ್ನು ಕೆಳಕ್ಕೆ ತಳ್ಳಿ ಕೆಳಗಿನವನನ್ನು ಮೇಲೆತ್ತಿ ಆತನನ್ನು ವಿಜೃಂಭಿಸಿ ನೀನು ಚಕ್ರವರ್ತಿ ಆಗುವಂತಹ ಆಸೆಯನ್ನು ಕಾಣುತ್ತಾ ಇರುವೆಯ? ಯೋಧ ಎಂಬುದೇ ಪ್ರಶ್ನಾರ್ಥವಾಗಿರುವಾಗ ಒಬ್ಬ ಸಾರಥಿಯನ್ನು ರಕ್ಷಿಸಿಕೊಳ್ಳಲು ಅಸಮರ್ಥನಾದಂತಹ ನಿನ್ನ ಕರ್ಣ ಇನ್ನೂ ರಥಿಕನಾಗಿಯೇ ಮುಂದುವರಿಬೇಕು ಎಂಬಂತಹ ಛಲ ಯಾಕೆ ನಿನಗೆ? ಆಗುವುದಿಲ್ಲ ಅಂತ ಒಂದು ಮಾತು ಹೇಳಿ ಯಾರನ್ನು ಕೊಲ್ಲಬೇಕು ಹೇಳು, ಅವರನ್ನು ಕೊಂದು ಮುಗಿಸುತ್ತೇನೆ. ಇಷ್ಟು ನನ್ನಲ್ಲಿ ಸಾರಥ್ಯವನ್ನು ನಾನೇ ಮಾಡಬೇಕು ಎಂದು ಕೇಳ್ಕೊಳ್ಳುವುದಾದ್ರೆ ಏನು ಕಂಡು ಅವರ ಕಡೆಯಿಂದಲೇ ಯುದ್ಧ ಮಾಡಬೇಕು ಎಂದು ಹೊರಟಂತಹ ನನ್ನನ್ನು ನಿನ್ನ ಆತಿಥ್ಯ ನನ್ನ ತಲೆ ತಿರುಗಿಸುವ ಹಾಗೆ ಮಾಡಿತು. ಪುಟ್ಟ ಮಾತಿಗೆ ತಪ್ಪಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಕಡೆಯಿಂದ ಯುದ್ಧ ಮಾಡುತ್ತಾ ಇದ್ದೇನೆ. ಇಷ್ಟು ದಿವಸ ನಿರ್ವಂಚನೆಯಿಂದ ಯಾವುದೇ ಮೋಸವಿಲ್ಲದೆ ನಿನ್ನ ಕಡೆಯಿಂದ ಹೋರಾಡಿ ಉತ್ತರ ಕುಮಾರನನ್ನು ಹಾಗೂ 25 ಚೇದಿರಾದರನ್ನು ಸಂಹರಿಸಿದ್ದೇನೆ. ಹೀಗಿರುವಾಗ ನನ್ನನ್ನು ಹೀಗಳೆಯುವಂತಹ ಮನಸ್ಸು, ನನ್ನನ್ನು ಅಪಮಾನಿಸುವಂತಹ ಮನಸ್ಸು ಹೇಗೆ ಬಂತು ನಿನಗೆ? ಏನು ಯಾರಿಗೆ ಸಾರಥ್ಯ ಮಾಡಬೇಕು ನಾನು? ಹೋಗಿ ಹೋಗಿ ಆ ದೇವರನ ಮಗನಿಗೆ ಶೂನ್ಯವಾಗಿರುವಂತಹ ಮಾನ ಮರ್ಯಾದೆ ಮೂಲಭೂತ ಇಲ್ಲದಂತಹ
ಇದನ್ನು ಹೇಳಿಸಿಕೊಳ್ಳಲು ನಿನ್ನಲ್ಲಿಯವರೆಗೆ ಬರಬೇಕಾಯ್ತಲ್ಲ. ಇಲ್ಲಿಗೆ ಬಂದು ಸರ್ವನಾಶವಾಗಿ ಹೋಯಿತು. ಏನು ಮಾಡಲಿ ಹೇಳು? ನನ್ನ ಅಪ್ಪನಿಂದ ನಾನು ವಂಶಪಾರಂಪರಿಕವಾಗಿ ಬಂದಂತಹ ಸಿಂಹಾಸನವನ್ನು ಎಲ್ಲಿಯೂ ಚ್ಯುತಿ ಇಲ್ಲದಂತೆ ನಡೆಸಿಕೊಂಡು ಬಂದವನು ನಾನು. ನನಗೆ ಈ ಪಟ್ಟ ಸಿಕ್ಕಿದುದು ನೀನು ಆ ಕರ್ಣನಿಗೆ ಕೊಟ್ಟ ಹಾಗೆ. ಆ ಅಂಗರಾಜ್ಯವನ್ನು ನೀನು ಅವನಿಗೆ ಕೊಟ್ಟಿಯಲ್ಲ ಭಿಕ್ಷೆಯಾಗಿ. ಹಾಗೆ ನನಗೆ ಯಾರು ಕೊಟ್ಟದ್ದಲ್ಲ. ಒಮ್ಮೆ ಬಂದು ನೋಡು, ನೀನು ಬದುಕಿ ಉಳಿದೆ ಎಂದಾದರೆ ಹೇಗೆ ನನ್ನ ಜನರು ನನ್ನನ್ನು ಹೇಗೆ ಮರ್ಯಾದೆ ಕೊಡುತ್ತಾರೆ, ಗೌರವಿಸುತ್ತಾರೆ ಎಂಬ ಹಾಗೆ ನನ್ನ ಪ್ರಜಾವರ್ಗ ನನ್ನನ್ನು ಗೌರವಿಸುವುದು ಭೂವರ ಎಂದಲ್ಲ, ಶ್ರೀವರ ಎಂಬುದಾಗಿ. ಅಂತಹ ನನ್ನನ್ನು ಅಲ್ಲೋ ಇಲ್ಲೋ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಜ್ಞಾನವನ್ನು ಪಡೆದು ನಿನ್ನ ಭಿಕ್ಷೆಯಿಂದ ಅಂಗರಾಜ್ಯದ ಅಧಿಪತಿಯಾಗಿರುವಂತಹ ಆ ಕರ್ಣನನ್ನು ಮೇಲೆತ್ತುವುದಕ್ಕಾಗಿ ಈ ಭೂವರನ ಸಾರಥ್ಯ ಆ ಧೀವರನಿಗೆ ಆಗ್ಲಿಕ್ಕಿಲ್ಲ ನಡೆಯವರಿಗೆ. ಮಾವಾ, ಇಷ್ಟೊಂದು ಕೋಪವೇ ನಿಮಗೆ? ಸಂತೋಷ ಆಯ್ತು ನಿನ್ನ ಮಾತು ಕೇಳಿ. ಕದಲಿದ್ದೇನೆ ಮಾವ, ಮಾವಾ ನೀನೇ ಗತಿನು ನಾ ಬಂದರೆನ್ನೊಡನೆ ಅತಿಶಯದ ಮಾತಿಗೆ. ಯಾಕೆ ಮಾವಾ? ನೀನೇ ಗತಿನು ನಾ ಬಂದರೆನ್ನೊಡನೆ ಅತಿಶಯದ ಮಾತಿಗೆ. ಅತಿಶಯದ ಮಾತೇಕೆ? ಬಿಡು ಕಾರುಣ್ಯ ದೃಷ್ಟಿಯನ್ನು ಪಥಕರಿಸುತ್ತೆ ಮಗೊಂದು ನೀನು ಪ್ರಕೃತಿಯ ಮಾಡಿದು. ಪಥಕರಿಸುತ್ತೆ ಮಗೊಂದು ನೀನು ಪ್ರಕೃತಿಯ ಮಾಡಿದು. ನಿನ್ನ ಶೌರ್ಯೋನ್ನತೆಯ ಬೆರೆಸಿರು ಬೇಕಿದೆಯೋ. ನಿನ್ನ ಶೌರ್ಯೋನ್ನತೆಯ ಮೆರೆಸಲು ಬೇಕಿದೆಯೋ. ಕಥೆಯಿದೇನೆ ಮಾ, ನೀನೇ ಗತಿನು ಬಂದರೆನ್ನೊಡನೆ ಅತಿಶಯದ ಮಾತಿಗೆ. ಮಾವ ಮಾವಯ್ಯ, ಕೋಪವಂತೆ ನಿಮಗೆ? ಮಾವ, ನೀವು ಬರಲೇಬೇಕು ಅಂತ ಏನೇನದು ನಾನು ಒತ್ತಾಯವಾಗಿ ಇಲ್ಲಿ ಬಲಾತ್ಕಾರವಾಗಿ ಕರೆದುಕೊಂಡು ಹೋಗಲು ಬಂದೆ ಅಂತ ತಿಳ್ಕೊಂಡ್ರೆ ಮಾವ? ಮತ್ತೆ ಇಷ್ಟು ರಾತ್ರಿ ಹೊತ್ತಿನಲ್ಲಿ ಬಂದು ಕರ್ಣ ಹಾಗೆ ಕರ್ಣ ಹೀಗೆ ಅಂತ ಬಗಳ್ತಾ ಇದೆಯಲ್ಲ. ಮಾವ, ನೀವು ಆಡಿದ ಮಾತುಗಳಿಗೆ ನಾನು ಪ್ರತಿಕ್ರಿಯಿಸಬಹುದಿತ್ತು. ಏನಾಯ್ತು ನಿಮಗೆ? ಆದರೆ ಕೋಪದ ಬಾಯಿಗೆ ಯಾಕೆ ತುತ್ತಾಗುವುದೆಂದು ಸುಮ್ಮನೆ. ಹಾಗೆ ನಿನ್ನ ಏನು ಜ್ಞಾನವನ್ನು ನಿಂದು. ಏನು ಮಾವ ನೀವು ಹೇಳಿದ್ದು? ಏನು? ಏನಂತ ನನ್ನ ಅಂಗದಲ್ಲಿ ಮಲಿನವ ಕಂಡೇನು? ನಿಮ್ಮಲ್ಲಿ ಪಾವಿತ್ರತೆ ಕಂಡೇ ಇಲ್ಲಿ ಬಂದದ್ದು ಮಾವ. ನಿಮ್ಮ ಘನತೆ, ನಿಮ್ಮ ಗೌರವವನ್ನು ಹಾಳು ಮಾಡ್ಬೇಕಂತಿದ್ರೆ ಈ ನಡುರಾತ್ರಿಯಲ್ಲಿ ಬರಬೇಕಾಗಿತ್ತು ಮಾವ. ಇದಕ್ಕೆ ಹಗಲಾಗ್ತಿರ್ಲಿಲ್ಲ ಮಾವ. ನಿಮ್ಮ ಘನತೆ ಏನು, ನಿಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಲೋಕಮುಖಕ್ಕೆ ತೋರಿಸುವ ಒಂದು ಕಾರಣ ಆಗ್ತದೆ ಅಂತ ನಾನು ಅವಕಾಶ ಸಿಕ್ಕದೆ ಅಂತ ಇಲ್ಲಿ ಬಂದ್ರೆ ಮಾವ. ಏನು ಮಾವ ನೀವು ಬೈತಾ ಇರುವುದು ನನ್ನನ್ನು? ನಾನು ಏನು ತಪ್ಪು ಮಾಡಿದೆ ಅಷ್ಟಕ್ಕೂ? ಏನು ಮಾಡಲಿಲ್ಲ ನೀನು. ಹೇಗೆ ಮಾಡಿ ಆದ್ರೂ ಹೇಗಾದ್ರೂ ಶತಾಯಗತಾಯ ನನ್ನನ್ನು ಒಪ್ಪಿಸಿಯೇ ಸಿದ್ಧವೆಂದು ಬಂದವನು ನೀನು. ಯಾರಿಗೆ ಸಾರಥ್ಯ ಮಾಡಬೇಕು ನಾವು? ಆ ಕೀಳು ರಾಧೆಯನಿಗೆ. Thank you.
ನಾನು ಅವನ ಹುಟ್ಟಿನಿಂದ ಮಾತ್ರ ಕೀಳಂತ ಹೇಳಿದ್ದಲ್ಲ, ಮತ್ತೆ? ಅವನ ಕರ್ಮದಿಂದಲೂ ಕೀಳೇ ಅವನು. ಹಾ, ಹೇಗೆ ಹೇಳು? ಹೇಗೆ? ಹುಟ್ಟಿದ್ಯಾರಿಗೆ ಅವನು ಯಾರಿಗೆ ಗೊತ್ತಿಲ್ಲ, ಕೀಳು ರಾಜ್ಯ. ಹಾ, ಇನ್ನು ಕೃತಿಯಲ್ಲಿ ಕೃತಿಯಲ್ಲಿ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಮತ್ಸ್ಯವಂತರವನ್ನು ಭೇದಿಸಲು ಹೊರಟಂತಹ ಆ ಕರ್ಣನನ್ನು ಸ್ವತಃ ದ್ರೌಪದಿಯೇ ನಿಲ್ಲಿಸಿ ಆ ಸೂತ ಪುತ್ರನಿಗೆ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಅವಕಾಶ ಇಲ್ಲ ಎಂದು ಹೇಳಿದರು. ಅದೇ ಸಂದರ್ಭವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ದ್ವೇಷದ ಜ್ವಾಲೆ ಮತ್ತೆ ಹೊತ್ತಿ ಉರಿದದ್ದು ಎಲ್ಲಿ ಹೇಳು? ನೀನು ಅಂದು ದ್ರೌಪದಿ ವಸ್ತ್ರಾಪಹರಣವನ್ನು ಮಾಡಿಸಿದಾಗ ನಿನ್ನ ಬೆನ್ನೆಲುಬಾಗಿ ನಿಂತವನು ಇದೇ ಕರ್ಣ. ಅಪ್ಪ ಯಾರು ಎಂದು ಗೊತ್ತಿಲ್ಲದೆ ಇರುವಂತಹ ಆ ಹೀನ ಮಾನವನನ್ನು ವಹಿಸಿಕೊಂಡು ನೀನು ಮಾತನಾಡ್ತೀಯಲ್ಲ, ಅಷ್ಟೇ ಹೇಳು. ಯುದ್ಧಾರಂಭದಲ್ಲಿ ಭೀಷ್ಮರನ್ನು ಸೇನಾಧಿಪತಿ ಎಂದು ಘೋಷಿಸಿದಾಗ ಏನು ಹೇಳಿದ ನಿನ್ನ ಕರ್ಣ? ಆ ಮುದಿಯನಿಗೆ ಕಟ್ಟಬೇಕ ಪಟ್ಟವನ್ನು ಅಂತ ಕೇಳಿದ. ನಮ್ಮಂಥವರು ಇರುವಾಗ ಆ ಪಟ್ಟ ಆ ಮುದಿಯನಿಗೆ. ಇಷ್ಟು ದೊಡ್ಡ ಭೀಷ್ಮಾಚಾರ್ಯರು ನಮ್ಮ ಹಳೆಯ ಬೇರು ಅಂಥವರನ್ನು ನಿಂದಿಸಿದಂತಹ ಈ ಕರ್ಣ ಕೃತಿಯಿಂದಲೂ ಕೀಳೆ ಅಂತವನನ್ನು ವಹಿಸಿಕೊಂಡು ನೀನು ಮಾತನಾಡ್ತಾ ಇದ್ದೀಯಲ್ಲ, ಅವನಿಗೆ ಸಾರಥ್ಯ ಮಾಡುವುದು ಒಂದೇ, ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದು ಒಂದೇ. ಇದಕ್ಕೆಲ್ಲ ನಿನ್ನನ್ನು ಮಾತನಾಡಿ ಏನೂ ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ ಪ್ರಾರಬ್ಧ. ಅಕಟಕಟ ಅಕಟ ದೈವದ ಅಕಟ ದೈವದ ಬಲಾತ್ಕಾರವಲಿತನಗಿಂದು ಪ್ರಕಟಿಸಿದಿಲ್ಲ. ಮುನ್ನಿನಾರಭ್ಯಗುಣ ಜಗದಿ ವಿಕಟನಂದೆಂಬ ಜಗದಿ ವಿಕಟನಂದೆಂಬ ಪಡಿದೋ ಪರಿವಾರ ಪ್ರಜೆಗಳು ಸಲಹೆ ಬಳಿಕ ಸಕಲ ಯಜ್ಞಾಧಿಕಂ ದಾನ ಧರ್ಮಾದಿಗಳ ನಕಳಾಗದಿಂದಲೇ ಸಾಗಿದ ನೀರಂ ನಕಳಾಗದಿಂದಲೇ ಸಂಗೀತ ನೀಕರಂ ವಿಕಳಮತಿ ಕರ್ಣನ ವಿಕಟಮತಿ ಕರ್ಣನ ಹಗೆಗಳ ಚಪ್ಪರಿಸಲಾಗಿ ಅಕಟ ದೈವದ ಬಲಾತ್ಕಾರ ಬಲಿತನಗಿಂದು ಎಲ್ಲಿಯ ರಥಿಕತ್ವ, ಎಲ್ಲಿಯ ಸೂತತ್ವ. ವರ್ತಮಾನ ಕಾಲದಲ್ಲಿ ಆರ್ತಾಯನ ವಂಶವೆಂದೇ ಹೆಸರಾಗಿರುವಂತಹ ಋತಾಯನ ಮಹಾರಾಜರಿಂದ ವಂಶ ಪಾರಂಪರಿಕವಾಗಿ ಬಂದಂತಹ ಸಿಂಹಾಸನವನ್ನು ಎಳ್ಳಿನಿತು ತಪ್ಪದೆ ಪ್ರಜೆಗಳನ್ನು ಪಾಲಿಸುತ್ತಿರುವವನು ನಾನು. ನನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾ ಇರುವವನು. ಒಂದು ಕಾಲದಲ್ಲಿ ಭೀಷ್ಮರು ವಧುವನ್ನು ಹುಡುಕಿಕೊಂಡು ಬಂದಂತಹ ವಂಶ ನಮ್ಮದು. ತ್ಯಾಗದಲ್ಲಿ, ಬಲದಲ್ಲಿ, ಸೌಂದರ್ಯದಲ್ಲಿ ಎಲ್ಲಕ್ಕೂ ಹೆಸರಾಗಿರುವಂತಹದ್ದು ನಮ್ಮ ವಂಶ. ಹೀಗಿರುವಾಗ ನಾನು ಧಾರ್ಮಿಕವಾಗಿ ನೋಡಿದರೆ ಮಾಡಿದಂತಹ ಯಾಗ ಯಜ್ಞಗಳು ಎಷ್ಟು ಪುರೋಹಿತರು ಸೂಚಿಸಿದಂತಹ ಎಲ್ಲಾ ಯಜ್ಞಗಳನ್ನು, ಯಾಗಗಳನ್ನು ಮಾಡಿ ಮುಗಿಸಿದ್ದೇನೆ. ನಮ್ಮ
ನಮ್ಮ ಶಾಲೆಯಲ್ಲಿ 8ನೇ ಶಾಲೆಯಲ್ಲಿ ಹಾ ಬೆಂಕಿ ಆರುವುದೆಂದೇ ಇಲ್ಲ. ಕೇಳಿದ್ದೇನೆ. ಅದೆಷ್ಟು ಋತ್ವಿಜರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ದಾನ ಧರ್ಮಗಳನ್ನು ಮಾಡಿದಂತಹ ಈ ಪವಿತ್ರ ಕೈಗಳಿಂದ ಆ ಕರ್ಣನ ರಥದ ಕುದುರೆಗಳ ಬಾಜಿಯನ್ನು ಹಿಡಿದು ಬೆನ್ನು ಚಪ್ಪಲಿಸಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಏನು ನಾನು ಗಾಡಿ ಹೊಡಿಲಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಮಾವ, ನಿಮಗೆ ಈಗ ಆಕ್ಷೇಪ ಇರುವುದೇನು? ಕರ್ಣ ಸೂತ ಕೀಳು ಜಾತಿಯವ ಎಂದು. ಕರ್ಣ ಸೂತ ಪಾಲಿತ ಅಥವಾ ಕರ್ಣ ಓರ್ವ ಪರಾಕ್ರಮಿ ಅನ್ನುವುದರಲ್ಲಿ ನಿಮಗೆ ಏನಾದರೂ ಆಕ್ಷೇಪ ಉಂಟ ಮಾವ? ನಿಮ್ಮ ಮುಂದೆ ಸಾಧಿಸಿಲ್ಲ ಮಾವ. ಆ ವೀರನಾದ ಅಭಿಮನ್ಯು ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಒಳ ಹೊಕ್ಕಾಗ ಆ ಅಭಿಮನ್ಯುವಿನ ಹೋರಾಟವನ್ನು ನಿಲ್ಲಿಸಿದ್ದು ಯಾರು? ಹೇಗೆ ನಿಲ್ಲಿಸಿದ್ದು? ಹಿಂದಿನಿಂದ ಕೈ ಕಡಿಲಿಕ್ಕೆ ಕರ್ಣನಾಗಬೇಕು. ಅದು ನೀವು ಧರ್ಮದಿಂದ ಮಾಡಿದ್ದು ಅಂತ. ಅಧರ್ಮದಿಂದ ನಮ್ಮ ಕಡೆಯಿಂದ ಅಧರ್ಮ ಆಗಿದೆ ಅಂತ. ನಮ್ಮ ಕಡೆಯಿಂದ ಮಾತ್ರ ಅಧರ್ಮ ಆದದ್ದು ಬಾಬಾ, ಅವರ ಕಡೆಯಿಂದ ಏನು ಅಧರ್ಮ ಆಗ್ಲೇ ಇಲ್ವಾ? ಈಗ ಜಯದ್ರಥನ ಮರಣ, ಭೀಷ್ಮಾಚಾರ್ಯರು ಶರಶಯ್ಯಲ್ಲಿ ಮಲಗಿರ್ಲಿಕ್ಕೆ ಕಾರಣ, ಅದಲ್ಲದೆ ದ್ರೋಣರ ಮರಣ, ಇವೆಲ್ಲ ಏನು ಧರ್ಮದಿಂದ ಆಗುತ್ತ ಅಧರ್ಮ? ನೀವು ಯಾಕೆ ಮಾವ ನಮ್ಮನ್ನೇ ಯಾವತ್ತು ಬೈತಾ ಇರೋದು? ಎಷ್ಟು ಉದಾಹರಣೆ ಬೇಕಿದ್ರು ಹೇಳ್ತೀನಿ, ಜಾಸ್ತಿ ಮಾತಾಡೋದಿಲ್ಲ. ಮೊನ್ನೆ ಆದಂತದ್ದು ದ್ರೋಣಾಚಾರ್ಯರು ಸ್ವರ್ಗಸ್ಥರಾದದ್ದು ಹೇಗೆ? ಅಶ್ವತ್ಥಾಮ ಹತ ಅಂತ ಹೇಳುವಾಗ ಒಂದು ಸರಿ ಕೇಳಿಸಿಕೊಳ್ಳಿಲ್ಲ. ಧರ್ಮಾನುಸಾರವಾಗಿ ದ್ರೋಣಾಚಾರ್ಯರು ನಡೆದುಕೊಳ್ಳಬೇಕಾಗಿತ್ತು. ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಬಂದಾಗ ಅವರ ಪರಿಸ್ಥಿತಿ ಹೇಗಿತ್ತು ಗೊತ್ತೇ ನಿನಗೆ? ಒಂದು ಹೊತ್ತಿನ ಊಟಕ್ಕೆ ಗತಿಯಿಲ್ಲದವರಿದ್ದವರು ಅವರು. ಆ ಉಪ್ಪಿನ ಋಣವನ್ನು ತೀರಿಸಬೇಕಿತ್ತು. ಅದನ್ನು ಬಿಟ್ಟು ಪುತ್ರ ವ್ಯಾಮೋಹವನ್ನು ತಾಳಿ ಶಸ್ತ್ರ ಸನ್ಯಾಸವನ್ನು ಸ್ವೀಕರಿಸಿದ್ರು. ಆ ಸಮಯವನ್ನು ಸಾಧಿಸಿ ಅರ್ಜುನ ನೋಡ್ದ, ಯಾಕೆ ಅನ್ಯಾಯ ಮಾಡಿದ್ಯಾ, ಅಧರ್ಮ ಮಾಡಿದ್ಯಾ ಯಾರು ಹೇಳಿಲ್ಲ. ಮಾವ ಅದೆಲ್ಲ ಇರ್ಲಿ ಬಿಡಿ. ಈಗ ಒಬ್ಬ ಮನುಷ್ಯನಿಗೆ ಅಧಿಕಾರ ಸಿಕ್ಕಿದಾಗ ಈ ಜಾತಿಯಲ್ಲ ಯಾರು ಕೇಳ್ತಾರೆ ಮಾವ? ಅಧಿಕಾರ, ಅನಿವಾರ್ಯತೆ, ಅವಶ್ಯಕತೆ ಇಷ್ಟು ಇರುವಾಗ ನಿಮ್ಮ ಜಾತಿ ಯಾರಿಗೆ ಬೇಕು? ಆಗ್ಲಿ ಬಿಡಿ. ಕರ್ಣ ಸೂತ ಪುತ್ರನೇ ನಿಮ್ಮ ಪ್ರಕಾರ ಸೂತ ಪುತ್ರ ಅಂತ ತಿಳಿದು ಅಂದು ಮಗದ ದೇಶವಾದ ಮಾಗಧನನ್ನು ಸೋಲಿಸಿ ಅವರಿಂದ ಮಾಲಿನಿ ಎಂಬ ಪ್ರಾಂತ್ಯವನ್ನು ಪಡೆದುಕೊಂಡು ಯಾರು ಮಾವ? ನಮ್ಮ ಕರ್ಣ ಅನ್ನುವ. ಹಾಗಾಗಿ ಈ ಹುಟ್ಟು ಎಲ್ಲವನ್ನು ನಿರ್ಧರಿಸಲಿಕ್ಕಾಗುದಿಲ್ಲ ಮಾವ. ನಿಮಗೆ ಮುತ್ತಿನ ಕತೆ ಗೊತ್ತಿದೆ ಹೇಳಿ? ಕೊಡುವ ಮುತ್ತಲ್ಲ, ಹರಿಸುವ ಮುತ್ತು. ಸತ್ವವಿತ್ತು ಬೆಳೆದರದು ಹೀನವೇ ಜಗಕ್ಕೆ ಮುತ್ತು. ಜಗಕ್ಕೆ ಮುತ್ತು ಸತ್ವವಿತ್ತು ಬೆಳೆದರದು ಹೀನವೇ ಜಗಕ್ಕೆ ಮನೆಯೊಂದಗೆ ಅನ್ನುವುದಕ್ಕೆ ಇನ್ನೊಂದು ಸಮರ್ಪಕವಾದಂತಹ ಉದಾಹರಣೆ ನಾನು ಕೊಡ್ತೇನೆ. ಅಪ್ಪ ಮಗ ನೀನು ಸೂತತ್ವವನ್ನು ಕಲಿಯಬೇಕು ಎಂದಾಗ ಅಪ್ಪಯ್ಯ ಇದು ನನಗೆ ಹಿಡಿಸುವುದಿಲ್ಲ, ನಾನು ಒಬ್ಬ ವೀರನಾಗಬೇಕು ಎಂದು ಬಂದು ಕರ್ಣ ಸೇರಿಕೊಂಡದ್ದು ನಮ್ಮನ್ನು. ಸೇರಿಕೊಂಡು ಗುರು ದ್ರೋಣಾಚಾರ್ಯರ ಬಳಿಯಲ್ಲಿ ವಿದ್ಯೆಯನ್ನು ಕಲಿಯುತ್ತಿರುವ ಸಂದರ್ಭದಲ್ಲಿ ಅರ್ಜುನನಷ್ಟೇ ಸಮಬಲನು ಎಂಬ ಮಾತು ಬಂದಾಗ ಅಲ್ಲಿ ಕುಲದ ಸಮಸ್ಯೆ ಬಂತು. ಅಲ್ಲೇ ಅಂಗರಾಜ್ಯವನ್ನು ನಾನು ಬಿಟ್ಟುಕೊಟ್ಟು ಅವನಿಗೆ ಅವನ ಕೀಳರಿಮೆಯನ್ನು ಹೋಗಲಾಡಿಸಿ ಅವನನ್ನು ಸಂತೈಸಿ ನನ್ನ ಆಪ್ತ ಸ್ನೇಹಿತನನ್ನಾಗಿ ಮಾಡಿಕೊಂಡ ವಿಚಾರ ನಿಮಗೆಲ್ಲ ಗೊತ್ತಿದೆ. ಆಗ ಹೇಳಿದಾಗೆ ಮಾವ ಹುಟ್ಟು ಎಲ್ಲವನ್ನು ನಿರ್ಧರಿಸಬೇಕಾಗುವುದಿಲ್ಲ. ನಿಮಗೆ ಮುತ್ತಿನ ಕತೆ ಗೊತ್ತಿದೆ ಹೇಳಿ. ಮುತ್ತು ಹುಟ್ಟುವುದೇ ಸಮುದ್ರದಾಳದಲ್ಲಿ ಕಪ್ಪೆ ಚಿಪ್ಪಲ್ಲಿ. ಅದು ಸ್ವಾತಿ ನಕ್ಷತ್ರದ ಮಳೆ ಬಿದ್ದು
ಸ್ವಾತಿ ನಕ್ಷತ್ರದ್ದೇ ಆಗ್ಬೇಕು ಮಾವ. ಆ ನೀರು ಯಾವುದು ಅಂತ ನಂಗೆ ಗೊತ್ತುಂಟ, ನಿಮಗೆ ಗೊತ್ತುಂಟ? ಅದೇ ಹೇಳಿದ್ದು ಅಲ್ವಾ? ಹಾಗಾಗಿ ಅದು ಅದರ ಪವಿತ್ರತೆಯನ್ನು ಪಡೆದುಕೊಂಡು ನಿಮ್ಮ ಕಿರೀಟದಲ್ಲೂ ಇದೆ, ದೇವರ ಕಿರೀಟದಲ್ಲೂ ಇದೆ. ಹಾಗೆ ತಾವರೆ ಹೂ ಹುಟ್ಟುವುದಲ್ಲಿ ಕೆಸರಿನಲ್ಲಿ, ಕೆಸರಿನಲ್ಲಿ ಹುಟ್ಟಿದ ತಾವರೆ ಹೂವು ಅದು ಪವಿತ್ರತೆಯನ್ನು ಪಡೆದುಕೊಂಡು ದೇವರ ಪಾದವನ್ನು ಸೇರುವುದಿಲ್ಲ ಮಾವು. ಹಾಗಾಗಿ ಈಗ ಕರ್ಣನ ರಥಕ್ಕೆ ಸಾರಥಿ ಅಲ್ಲ ನಿಮ್ಗೆ ಏನು ಮಾವು? ಅಲ್ಲ, ಮುತ್ತು ಅದರಲ್ಲಿ 2 ಜಾತಿ ಉಂಟು, ನಿಂಗೆ ಗೊತ್ತುಂಟು? ಯಾವುದು? ಒಂದು ಮುತ್ತಿನ ಜಾತಿ, ಇನ್ನೊಂದು ಜಾತಿ ಮುತ್ತು. ಇದು ಮುತ್ತಿನ ಜಾತಿ ಅಲ್ಲ, ಜಾತಿಯ ಮುತ್ತೆ. ಓ ಹಾಗೆ, ಅದಕ್ಕೋಸ್ಕರ ನನಗೆ ಸಾರಥ್ಯ ಮಾಡ್ಬೇಕು ಅಂತ ಹೌದು. ಈಗ ಸಾರಥ್ಯ ಮಾಡಿದರೆ ಸಾರಥ್ಯ ಅನ್ನೋದು ಅಷ್ಟೊಂದು ಹೀನ ಸ್ಥಿತಿಯ ಮಾವ. ಸಾರಥ್ಯವೋ ಗೈದರೆ ಹೀನವೇ ಮಾವ, ಹೀನವೇ ಮಾವ. ಸಾರಥ್ಯವಂ ಗೈದರೆ ಹೀನವೇ ಮಾವ, ನೀರದಳಾಕ್ಷನು ಏನಭ್ಯಾಸಿಗೆ ಅಭ್ಯಾಸಿಯೇ ನೀರಜದಳಾಕ್ಷನು ಏನಭ್ಯಾಸಿ ನರನವಾರುವಗನ್ ಚಮ್ಮಟಿಗೆಯಂ ಪಿಡಿದ ನೇತಿಗೆ ನರನವಾರುವದ ಚಮ್ಮಟಿಗೆಯಂ ಪಿಡಿದ ನೇತಿಗೆ ಪರೋಪಕಾರಾರ್ಥಮಿಂದ ಧಾರುಣಿಯುಳ್ ಓರ್ವನೋರ್ವಂಗಿ, ಧಾರುಣಿಯುಳ್ ಓರ್ವನೋರ್ವಂಗಿ ಸಾರಥ್ಯವಂ ಪೂರೈಸಲು ಅದರಿಂದ ಕುಂದಿ ಮುಂದೇನು? ಅದರಿಂದ ಕುಂದೇನು ಪೂರ್ವದೊಳು ವಾರಿಜಾಸನ ಮರರಿಂಗೆ ಸಹಾಯನು, ಪೂರ್ವದೊಳು ವಾರಿಜಾಸನ ಮರರಿಂಗೆ ಸಹಾಯವನ್ನು ಮಾಡಲಿ ಸಾರಥ್ಯವಾಗೈದರೆ ಹೀನವೇ ಮಾವ, ಹೀನವೇ ಹೀನವೇ ಈಗ ನಿಮ್ಮ ಪ್ರಕಾರ ಸಾರಥ್ಯ ಮಾಡುವುದು ಅಷ್ಟೊಂದು ಹೀನ ಸ್ಥಿತಿ ಅನ್ನುವುದು ಯಾದರೆ? ಸಾರಥ್ಯ ವೃತ್ತಿಯಲ್ಲಿ ಯಾವುದೂ ಹೀನ ಇಲ್ಲ, ಮೇಲೆ ಇಲ್ಲ. ಆದ್ರೆ ಸಾರಥ್ಯ ಮಾಡುವುದು ಯಾರಿಗೆ? ಹಾಗೆ ಈಗ ಕರ್ಣನ ರಥಕ್ಕೆ ಸಾರಥ್ಯ ಮಾಡುವುದು ಹೀನವೇ ಅಂತ ಆದರೆ ನಮ್ಮ ಕಣ್ಣೆದುರಿಗೆ ಕಾಣುತ್ತಿದೆ ಶತ್ರು ಸೈನ್ಯ. ಆ ಸೈನ್ಯ ಅರ್ಜುನನ ರಥಕ್ಕೆ ಸಾರಥಿ ಯಾರು ಮಾಡು? ಕೃಷ್ಣ. ಕೃಷ್ಣ. ಅವನು ನನಗೆ ದೇವರಲ್ಲದೆ ಇರ್ಬೋದು, ಆದರೆ ಪ್ರಪಂಚದ ಮುಖಕ್ಕೆ ಅವನನ್ನು ದೇವರು, ಎಲ್ಲರೂ ದೇವರು ಅಂತ ನಂಬಬಹುದು. ಅಂತಹ ಕೃಷ್ಣ, ಪರಮಾತ್ಮನಾದಂತಹ ಕೃಷ್ಣ ಒಬ್ಬ ನರನಿಗೆ ಸಾರಥ್ಯವನ್ನು ಮಾಡ್ತಾ ಇದ್ದಾನೆ ಅಂತಾದ್ರೆ ಅಲ್ಲಿ ವಿಜೃಂಭಿಸಿದ್ದು ಯಾರು ಮಾವು? ಅರ್ಜುನ ಅಲ್ಲ, ಕೃಷ್ಣ. ಅವನೇ ಬಂದದ್ದು ಯಾರಿಗೆ? ಯಾರಿಗೆ? ಕೃಷ್ಣನಿಗೆ. ಹಾಗಾಗಿ ಮಾವ, ಈಗ ನೀವು ಈ ಹಿಂದೆ ಹೇಳಿದಿರಿ ಸಾಂದೀಪನಿ ಗುರುಗಳ ಬಗ್ಗೆ. ನಾವೊಂದು ಹೇಳ್ತೇನೆ, ಹೇಳಿ. ಈಗ ಕೃಷ್ಣ ಅರ್ಜುನನಿಗೆ ಸಾರಥ್ಯ ಮಾಡ್ತಾ ಇದ್ದಾನೆ. ಏನು ಅರ್ಜುನನಿಗೆ ಅಪ್ಪ ಇದ್ರು, ಹೇಳ್ಕೊಳ್ಳುವ ಹಾಗಿದ್ದು ಅವನ ಅಪ್ಪನ ಹೆಸರನ್ನು. ಈ ಕರ್ಣನಿಗೆ ಯಾರು ತೋರಿಸು ನನಗೆ ಸಾರಥ್ಯ ಮಾಡ್ತೇನೆ. ಅದಕ್ಕಾಗಿ ಬಂದದ್ದು ಮಾವ. ನೀವು ಕರ್ಣನಿಗೆ ಯಾಕೆ ಅಪ್ಪ ಆಗ್ಬಾರ್ದು? ಅಪ್ಪ ಆಗ್ಬಾರ್ದು ಅಂದ್ರೆ ಸಾರಥ್ಯ ಅಪ್ಪ ಆಗ್ಬಾರ್ದು.
ಅಪ್ಪಂದಿರುತ್ತದೆ ಅಂದ್ರೆ ಅಪ್ಪನ ಸ್ಥಾನದಲ್ಲಿ ಒಬ್ಬ ವಿದ್ಯೆ ಕಲಿಸಿದ ಗುರು, ಇನ್ನೊಂದು ಉಪನಯನ ಮಾಡಿಸಿದ, ಇನ್ನೊಂದು ಅನ್ನ ನೀಡಿದ, ಇನ್ನೊಬ್ಬ ಭಯವನ್ನು ಹೋಗಲಾಡಿಸಿದ. ಇವರೆಲ್ಲ ಇರು. ನೀವು ಸಹ ಈಗ ಕರ್ಣನಿಗೆ ಭಯ ಇದೆ, ನಾಳೆ ದಿನ ಶಲ್ಯರಿಲ್ಲದೆ ಸೋಲಾಗ್ತದೆ. ಹಾಗಾಗಿ ನೀವು ಯಾಕೆ ಅಪ್ಪ ಆಗ್ಬಾರ್ದು? ಆಗ್ಬಾರ್ದ? ನಿನ್ನ ವಾದ ಬಾರಿ ಒಳ್ಳೆದಿತ್ತು. ಈ ಹಿಂದೆ ನೀವು ಹೇಳಿದ್ದೀರಿ ನಾನು ಸಾಂದೀಪನಿ ಗುರುಗಳ ಬಳಿ ವಿದ್ಯೆಯನ್ನು ಕಲಿತಿದ್ದೇನೆ. ಅಲ್ಲೇ ವಿದ್ಯೆಯನ್ನು ಕಲಿತವನು ಶ್ರೀಕೃಷ್ಣ. ಹೌದು. ನೀವು ದೀರ್ಘಕಾಲಗಳ ಅಲ್ಲಿ ಚೌಷಷ್ಠಿ ವಿದ್ಯೆಯನ್ನು ಕಲಿತಿದ್ದೀರಂತ ಹೇಳಿದ್ದೇನೆ. ಹಾಗಿರುವಾಗ ನಿಮ್ಮ ವಿದ್ಯೆಯ ಪ್ರದರ್ಶನಕ್ಕೆ ಒಂದು ಅವಕಾಶ ಆಗುದಿಲ್ಲ. ಇನ್ನೊಂದು ವೇದಿಕೆ ನನಗೆ ಅಲ್ಲ, ಒಂದು ಅವಕಾಶ ಕಲ್ಪಿಸಿದಂತಾಗ್ತದೆ ಅಂತ ಹೇಳ್ತೇನೆ. ನಿಮಗೆ ಗೊತ್ತಿದ್ದಷ್ಟು ಕತೆ ನನಗೆ ಗೊತ್ತಿಲ್ಲ, ಆದ್ರೂ ಒಂದು ಕತೆ ಹೇಳ್ತೇನೆ. ಅಜ್ಜ ನನಗೆ ಕತೆ ಹೇಳಲಿಕ್ಕೆ ಮೊಮ್ಮಗ ಕೇಳ್ಬೇಕು. ಯಾವ ಕಥೆ? ಏನು? ತ್ರಿಪುರ ಮಥನ. ತ್ರಿಪುರ ದಾನವರನ್ನು ಸಂಹರಿಸಲು ತ್ರಿಮೂರ್ತಿಗಳೇ ಒಂದಾಗಿ ಆ ಕಾಲಕ್ಕೆ ಆ ಬ್ರಹ್ಮನೇ, ಅಂದರೆ ಆ ಶಿವನ ರಥಕ್ಕೆ ಬ್ರಹ್ಮನೇ ಸಾರಥಿಯಾಗಿ ಹರಿಯೇ ಸ್ವಯಂ ಬಾಣದ ತುದಿಯಲ್ಲಿ ನಿಂತು ಆ ಮೂಲಕ ತ್ರಿಪುರ ದಾನವರನ್ನು ಸಂಹರಿಸಿ ಲೋಕದ ಮಹತ್ಕಾರ್ಯ ಮಾಡಿದ್ದು ಲೋಕದ ಉದ್ಧಾರಕ್ಕಾಗಿ ಅಲ್ವ ಮಾವು. ಅಲ್ಲಿ ಬ್ರಹ್ಮ ಸಾರಥ್ಯ ಮಾಡಿದ್ದಾನಂತ ಮಾತ್ರಕ್ಕೆ ಬ್ರಹ್ಮನ ಘನತೆ ಏನಾದರೂ ಕಡಿಮೆ ಆಯ್ತು ಮಾವ. ಹಾಗಾಗಿ ನೀವು ಕರ್ಣನ ರಥಕ್ಕೆ ಸಾರಥಿಯಾಗಲು ಏನು ಮಾವ ನಿಮಗೆ? ಈಗ ನಾಳೆ ದಿನ ನೀವು ಕರ್ಣನ ರಥಕ್ಕೆ ಸಾರಥಿಯಾಗಿ ಮೆರೆದರೆ ಲೋಕದ ಮಂದಿ ಎಲ್ಲ ಕೊಂಡಾಡುವುದು ಹೇಗೆ? ಶಲ್ಯರ ಸಾರಥ್ಯದಿಂದ ಇಂದು ಕೌರವೇಶ್ವರ ವಿಜೃಂಭಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಉಪಕಾರ ಮಾಡಬಾರ್ದು ನಾವು. ನಿನ್ನ ಕಾರ್ಯ ಸಾಧನೆಗೆ ಈ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾತಾಡ್ತೀವಿ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ನಿನ್ನ ರೀತಿಯಲ್ಲಿ ಒಬ್ಬರ ಸಾರಥ್ಯ ಒಬ್ಬರ ಮಾತು ಅಂದ್ರೆ ಸರಿಯಲ್ಲ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರರಲ್ಲಿ ಮೇಲೆ ಯಾವುದು ಕೆಳಗೆ ಯಾವುದು? ಆ ಮೂರು ಗುಣಗಳು ಒಂದೇ ಅಂದ್ರೆ ಹಾಗಿರುವಾಗ ಯಾರು ಯಾರ ಸಾರಥ್ಯ ಮಾಡಿದರೆ ಅದರಲ್ಲಿ ಹೆಚ್ಚು ಕಡಿಮೆ ಅಂತ ಆಗ್ಲಿಕ್ಕೆ ಉಂಟ ಮಾವ? ಈಗ ನೀವು ಹೇಳುವ ಪ್ರಕಾರ ಮೂರು ಗುಣಗಳು ಒಂದೇ ಅಂದ್ರೆ ಹಾಗೆ ಹೇಳ್ತೀರಿ ಮಾವ. ಮೂರು ಗುಣ, ಬ್ರಹ್ಮಂದು ರಾಜಸ ಗುಣ, ಶಿವನದು ತಾಮಸ ಗುಣ, ಇಲ್ಲಿ ನಿಮ್ಮದು ರಾಜಸ ಗುಣ, ಅಲ್ಲಿ ಕರ್ಣಂದು ತಾಮಸ ಗುಣ. ನಿಮ್ಮ ಪ್ರಕಾರ ತಾಮಸ ಗುಣ. ಹಾಗಾಗಿ ಅಲ್ಲಿ ಆ ತ್ರಿಮೂರ್ತಿಗಳೇ ಎಲ್ಲವನ್ನು ಮರೆತು ತ್ರಿಪುರ ಮಥನ ಮಾಡಿದಾರಂತಂದ್ರೆ ನಿಮಗೆ ಇಲ್ಲಿ ಯಾಕೆ ಮಾವು ಮಾಡಬಾರ್ದು? ಹಾಗೆ ಹೌದು. ನನ್ನನ್ನು ನೀನು ಬ್ರಹ್ಮನಿಗೆ ಹೋಲಿಸಿ ದೇವರು ಅಂತ ಕೊಡ್ತಿ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹಾಗೆ ಅಂತ ಆದ್ರೆ ಈಗ ಕರ್ಣನ ಸಾರಥ್ಯ ನಾನು ಮಾಡಬೇಕು ಅಂತ ಆದ್ರೆ ಅಂದ್ರೆ ನಿನಗೆ ಅವನು ಈಶ್ವರನಿಗೆ ಸಮಾನ ಆಗಿ ಹೋಗಿದ್ದಾನೆ. ಅವನಿಂದಲೇ ನಿನಗೆ ಗೆಲುವು ಅಂತ ಹೇಳುವ ಈಶ್ವರ ಸಮಾನ ನಿಮಗೆ ಹಾಗಿರುವ ಈಗ ಒಂದು ಕೆಲಸ ಮಾಡ, ನೀನು ನಂಬಿದಂತಹ ಆ ಕರ್ಣನನ್ನು ಆ ಪ್ರಭುತ್ವಕ್ಕೆ ಏರಿಸಿ ಅವನಿಗೆ ನನ್ನಿಂದ ಹೆಚ್ಚಿನ ಯೋಗ್ಯತೆಯನ್ನು ತಂದು ಕೊಡು. ಹಾಗೆ ಅಂತ ನೋಡಿ. ಹೇಗೆ ಮಾವ? ನಡೆರಾಧೆ ಆ ಯೋಗ್ಯತೆಯನ್ನು ತರಿಸಿಕೊಡ್ಲಿಕ್ಕೆ ನಿನಗೆ ಸಾಧ್ಯತೆ ಉಂಟು. ಹೇಗೆ ಗೊತ್ತಾ ಹೇಳು? ಹೇಗೆ ಮಾವ? ಆ ರಾಧೆಯ ನದಿಗೆ ಹೋಗಿ ನಿನ್ನದಲ್ಲದ ನಿನ್ನ ಕಿರೀಟವನ್ನು ನಿನಗೆ ಯಾರು ಚಕ್ರವರ್ತಿ ಭಟ್ಟ ಕಟ್ಟಿಲ್ಲ ನೋಡಿ ಇದುವರೆಗೆ. ಆ ಕಿರೀಟವನ್ನು ಅವನ ತಲೆಯ ಮೇಲೆ ಇಡು, ಆ ಸಿಂಹಾಸನದ ಮೇಲೆ ಆ ಕರ್ಣನನ್ನು ಕೂರಿಸು. ನಿನ್ನ ಹೆಂಡತಿ ಭಾನುಮತಿ ಇದ್ದಾಳಲ್ಲ, ಅವಳು ಅವನಿಗೆ ಚಾಮರ ಬೀಸಿ ನೀನು ಅವನಿಗೆ ಹಿಂದಿನಿಂದ ಆ ಬೆಳುಗೊಡೆಯನ್ನು ಹಿಡ್ಕೊ. ಆಮೇಲೆ ನಿನ್ನ ತಮ್ಮನಾದಂತಹ ದುಶ್ಯಾಸನ ವೀರ್ಯ ತಿಂದು ಉಗುಳುವಾಗ ಆ ಕರ್ಣನಿಗೆ ಪಾತ್ರ ಇಟ್ಕೊಳ್ಳಿ. ಅಷ್ಟು ಆದ ಮೇಲೆ ಇನ್ನೂ ಯಾರಾದ್ರೂ ನಿನ್ನವರು ಅಂತ ಇದ್ದವರು ಇದ್ರೆ ಅವನ ಪಾದ ಸೇವೆ ಮಾಡಿ. ಅಷ್ಟು ಮಾಡ್ತೀರಿ ಅಂತಾದ್ರೆ ನಡಿ ಸಾರಥ್ಯ ಮಾಡ್ತೇನೆ. ನೀವು ಹೇಳಿದ ಅಷ್ಟೂ ಕೆಲಸವನ್ನು ನಾನು ಮಾಡಿ ಅದಕ್ಕೆ ಹೇಳಿದ್ದು ಮಾಡು ಅಂತ. ನನ್ನ ಸ್ನೇಹಿತನಿಗೋಸ್ಕರ ಅಷ್ಟು ಮಾಡಿ. ಆದರೆ ನಿಮ್ಮ ಅಳಿಯನಾಗಿ ನಿಮಗೆ ಇದು
ಸರಿಯಾದೀತು ಮಾವ. ಮತ್ತೆ ಎಂತದ್ದು ಸಾರಥ್ಯ ಮಾವ, ಇದನ್ನು ನಾನು ಹೇಳುತ್ತಿಲ್ಲ, ಈ ಹಿಂದೆ ನಿರ್ಣಯ ಆಗಿತ್ತು. ಕೋಪ ಮಾಡಿಕೊಳ್ಳುದು ಯಾಕೆ ಮಾವ? ನಾನು ಹೇಳುತ್ತಿಲ್ಲ, ಮತ್ತೆ ನೀವು ಸಾರಥ್ಯ ಮಾಡಬೇಕು ಅಂತ ನಾನು ನಿಮ್ಮನ್ನು ಒತ್ತಾಯ ಮಾಡಲಿಲ್ಲ ಮಾವ. ಅದು ಈ ಹಿಂದೆಯೇ ನಿರ್ಧಾರ ಆಗಿತ್ತು. ಹೇಗೆ ಕೇಳ್ತೀರೋ? ಹೇಗೆ? ಗುರು ದ್ರೋಣಾಚಾರ್ಯರಿಂದ ತಿರಸ್ಕರಿಸಲ್ಪಟ್ಟ ಕರ್ಣ ಮುಂದೆ ಎಲ್ಲಿಗೆ ಹೋದ ಎಂಬುದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಾಗಿತ್ತು. ಓಹೋ, ಅವನು ನೇರವಾಗಿ ಹೋದದ್ದು ಎಲ್ಲಿಗೆ ಹೋಗಿದ್ದ ಮಾವ? ದ್ರೋಣರ ಗುರು, ಭೀಷ್ಮರ ಗುರುಗಳಾದಂತಹ ಪರಶುರಾಮರ ಬಳಿಗೆ ಹೋಗಿ ಅರ್ಜುನನಷ್ಟೇ ಸಮಬಲನಾಗಬೇಕು ಎಂಬ ಸಂಕಲ್ಪದೊಂದಿಗೆ ವಿದ್ಯೆಯನ್ನು ಪ್ರಾಪ್ತಿಸಬೇಕು ಎಂದು ಕೇಳಿಕೊಂಡ. ಆಗ ಪರಶುರಾಮನು, ನೀನು ಬ್ರಾಹ್ಮಣನೋ ಎಂದು ಕೇಳಿದಾಗ ಏನು ಹೇಳಿದ? ಸುಮ್ಮನಿದ್ದ. ಕ್ಷತ್ರಿಯನೋ ಎಂದು ಕೇಳಿದಾಗ ಅಲ್ಲ ಎಂಬ ಉತ್ತರವನ್ನು ಕೊಟ್ಟನು. ಪಾಪ ಪರಶುರಾಮರಿಗೆ ಏನು ಅನಿಸಿತು? ಒಳ್ಳೆ ಬಾಲಕ, ಹಾಗಾಗಿ ವಿದ್ಯೆಯನ್ನು ಪ್ರಾಪ್ತಿಸಬೇಕು ಎಂದು ತಿಳಿದು ವಿದ್ಯೆಯನ್ನು ಕರುಣಿಸಿದ. ಸುಮ್ಮನೆ ಇದ್ದೀಯ, ಬ್ರಾಹ್ಮಣರಿಗಷ್ಟೇ ವಿದ್ಯೆಯನ್ನು ಕೊಡ್ತೇವೆ ಅಂತ ಹೇಳಿದವರು ಪರಶುರಾಮರು. ನೀನು ಅವನೊಬ್ಬ ಹೇಳಿಕೆ ನೀನೊಬ್ಬ ಹೇಳ್ತೇನೆ ಕೇಳಿ. ಮುಂದೆ ವಿದ್ಯೆಯನ್ನು ಕರುಣಿಸಿದ್ರು. ಆದಷ್ಟು ಶೀಘ್ರದಲ್ಲೇ ವಿದ್ಯೆಯನ್ನು ಪರಿಣತಗೊಳಿಸಿದ್ದಾನೆ. ಒಂದು ದಿನ ಗುರುಗಳಾದಂತಹ ಪರಶುರಾಮರಿಗೆ ಕರ್ಣನ ತೊಡೆಯ ಮೇಲೆ ಮಲಗಿ ನಿದ್ರಿಸಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಮಲಗಿ ನಿದ್ರಿಸುವಾಗ ವಜ್ರದುಂಬಿಯೊಂದು ಬಂದು ಕರ್ಣನ ತೊಡೆಯನ್ನು ಕೊರೆಯಲಾರಂಭಿಸಿದಂತೆ ಮಾವ. ಇದರಿಂದ ಗುರುಗಳಿಗೆ ಎಲ್ಲಿ ನಿದ್ರಾಭಂಗವಾಗುತ್ತೋ ಎಂಬ ಕಾರಣದಿಂದ ನೋವನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿದ್ದ. ರಕ್ತದ ಕೋಡಿ ಹರಿತು. ಅದು ಗುರುಗಳ ಶಿರಭಾಗವನ್ನು ಒದ್ದೆ ಮಾಡಿದಾಗ ಪರಶುರಾಮರಿಗೆ ಎಚ್ಚರಗೊಂಡು ನೋಡಿದರೆ ಕರ್ಣನಲ್ಲಿ, ಯಾರು ನೀವು? ಇಷ್ಟೊಂದು ನೋವನ್ನು ಸಹಿಸಿಕೊಂಡು ಇಷ್ಟು ಹೊತ್ತು ಕುಳಿತಿದ್ದಂತಾದರೆ ನೀನು ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯ ಧೋರಣೆ ಆಗಿರಬೇಕು ಎಂದು ಅಷ್ಟು ಹೊತ್ತಿಗೆ ಗುರು ಪರಶುರಾಮರು ನನ್ನ ಬಳಿಯಲ್ಲಿ ಸುಳ್ಳು ಹೇಳಿ ವಿದ್ಯೆಯನ್ನು ಪ್ರಾಪ್ತಿಸಿಕೊಂಡಿದ್ದಿ, ಇದು ನಿನಗೆ ನಿರ್ಣಾಯಕ ಹಂತದಲ್ಲಿ ಮರೆತು ಹೋಗಲಿ ಎಂಬ ಮಾವ. ಕತೆ ಪೂರ್ಣಗೊಂಡಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿದರೂ ಒಳ್ಳೆಯದು, ಇನ್ನೇ ಇರುವುದು ಕತೆ. ಅಷ್ಟು ಹೊತ್ತಿಗೆ ಛೆ, ಇಷ್ಟು ದಿನ ಕಷ್ಟಪಟ್ಟು ಕಲಿತ ವಿದ್ಯೆ ವ್ಯರ್ಥವಾಗಿ ಹೋಯ್ತಲ್ಲ ಎಂದು ಮನಸ್ಸಿನಲ್ಲಿ ಅಳುತ್ತಾ ಕುಳಿತಂತಹ ಕರ್ಣ ಬೇಡಿಕೊಂಡಾಗ ಕರುಣೆಗೊಂಡಂತಹ ಪರಶುರಾಮ ಒಂದು ಪರಿಹಾರವನ್ನು ಸೂಚಿಸಿದರು. ಮುಂದೊಂದು ದಿವಸ ಮಾದ್ರಾಧಿಪತಿಯಾದಂತಹ ಶಲ್ಯ ಭೂಪಾಲರ ಸಾರಥ್ಯವೇನಾದರೂ ನಿನಗೆ ಒದಗಿ ಬಂತೆಂದರೆ ಆ ಸಮಯದಲ್ಲಿ ಮರೆತು ಹೋದ ವಿದ್ಯೆ ಮತ್ತೆ ಪ್ರಾಪ್ತಿ ನೆನಪಿಗೆ ಬಂದಿದೆ ಹೇಳಿ ಕಳಿಸ್ತಾರೆ. ಜಯಶೀಲನಾಗಿ ಆಗ್ತಿ ಮಗನೇ ಅಂತ ಕಳಿಸ್ತಾರೆ. ಅಂತಹ
ಪರಶುರಾಮರೇ ನಿಮ್ಮ ಹೆಸರನ್ನು ಹೇಳಿದ್ದಾರಂತ ಅಂದ್ರೆ ನಿಮ್ಮ ಘನತೆ ಏನು, ನಿಮ್ಮ ಗೌರವವೇನು ಮಾವ? ಅಲ್ಲ, ನೀನು ಮಧ್ಯರಾತ್ರಿಯಲ್ಲಿ ಬಂದು ಏನು ಹೇಳಬೇಕು ಅದನ್ನೇ ಮರ್ತೋದಿಯೋ ಅಂತ. ಇದನ್ನು ಮೊದಲೇ ಹೇಳುವುದಲ್ವ ಮಾರಾಯ? ಹೇಗಾದ್ರೂ ನಿನಗೆ ಹೇಗೂ ನಿದ್ದೆ ಬರುದಿಲ್ಲ, ನನಗೂ ನಿದ್ದೆ ಇಲ್ಲದ ಹಾಗೆ ಮಾಡಿಬಿಟ್ಟಿಯಲ್ಲ. ಮಾತಾಡ್ಲಿಕ್ಕೆ ಬಿಟ್ಟಿದ್ದೀರ ಮಾವ. ಆಗದಿಂದ ಕಿರುಚಾಡ್ತೀರಿ, ಬೈತೀರಿ, ಮಾತಾಡ್ಲಿಕ್ಕೆ ಬಿಟ್ರೆ ಅಲ್ವಾ ನಾನು ಹೇಳುದು. ಬಂದ ಉದ್ದೇಶ ಅದೇ, ಮರ್ತೋಯ್ತು ಅಷ್ಟೇ. ಇರ್ಲಿ ಬಿಡು, ಪರಶುರಾಮರು ನಮಗೆಲ್ಲರಿಗೂ ಗುರುಗಳೇ ಹೌದು. ಸರಿ, ಅವರ ಬಾಯಿಂದ ಇವ ಕ್ಷತ್ರಿಯ ಎಂದು ಬಂದ ಮೇಲೆ ಇನ್ನು ನಾನು ಮರು ಮಾತನಾಡುವುದಿಲ್ಲ. ಸಾರಥ್ಯಕ್ಕೆ ಖಂಡಿತ ಒಪ್ಪಿಕೊಂಡಿದ್ದೇನೆ. ಆದರೆ ಒಂದುಂಟು, ಮತ್ತೆ ನಮ್ಮ ಮುಂದೆ ಕಾಣುವಂತಹ ರಥದಲ್ಲಿ ಕೃಷ್ಣ ಹೇಗೆ ಸಲಹೆ ಸೂಚನೆಗಳನ್ನು ನೀಡುವಂತೆಯೇ ಆ ಪಾತ್ರ ನಡೆದುಕೊಳ್ಳುತ್ತಾನೆಯೋ ಹಾಗೆಯೇ ಇಲ್ಲಿಯೂ ಕೂಡ ನಾನು ಕೊಡುವಂತಹ ಸಮಯೋಚಿತ ಸಲಹೆ ಸೂಚನೆಗಳನ್ನು ಸ್ವೀಕರಿಸತಕ್ಕದ್ದು. ಒಂದು ವೇಳೆ ಅವರು ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂತಾದ್ರೆ ನಿನ್ನ ಕರ್ಣ ಇದ್ದಿ ನೀನಿದ್ದಿ ಆ ಚಮ್ಮಟಿಕೆಯನ್ನು ಅವನ ಮುಖಕ್ಕೆ ಹೊರಟೆ. ಅಷ್ಟೇ ಅಲ್ವಾ ಮಾವ, ಅದನ್ನು ನಾನು ಒಪ್ಪಿಸ್ತೇನೆ. ಹಾಗಾದ್ರೆ ಆಯ್ತು, ನಾಳಿನ ದಿನದಲ್ಲಿ ಆ ಕೃಷ್ಣನಿಗೆ ಸಮಾನವಾದಂತಹ ಸಾರಥ್ಯವನ್ನು ನಾನು ಮಾಡ್ತೇನೆ. ಹೋಗು. ಧನ್ಯೋಸ್ಮಿ. ಅಂಧನ ಬಗೆಯಿಂದ ಸಮರದಿ ಎಂದು ಕಾದಿದ ರಥವ ತ್ರಿಭುವನ ಕಂದೆ ಹೋಯ್ತವರ ದಿವ್ಯಾಸ್ತ್ರಗಳ ಹೊಯ್ಲಿನಲ್ಲಿ ಮುಂದೆ ನಾನಿದು ಬಾಲವಾಗಿ ನನ್ನ ಹರಿಭವನೇ ನರುಗಿರುವೆ. ಅಂದು ಭುಜಗಾತ್ರವನ್ನು ಕೈಗೊಂಡುಳಿದನ ಕರ್ಣ. ಇತ್ತ ಶಲ್ಯಭೂಪನ ಸಾರಥ್ಯದಲ್ಲಿ ಈ ಕರ್ಣ. ನಮ್ಮಲ್ಲಿ ದ್ವೈರಥ ಯುದ್ಧ ನಡೆಯುತ್ತಾ ಇದೆ. ಕುರುಕ್ಷೇತ್ರದೆಲ್ಲೆಡೆ ರಣಕೀಡಿ ಕೋಲಾಹಲಗೈಯುತ್ತಿದ್ದರು. ಎಲ್ಲರ ದೃಷ್ಟಿಯು ನಮ್ಮನ್ನೇ ಪೀಡಿಸುತ್ತಾ ಇದೆ. ಆಗಸದಲ್ಲಿ ಸುಮನಸವೃಂದರೆಲ್ಲರೂ ಇಂದಿನ ಈ ದಿನಕ್ಕಾಗಿಯೇ ಕಾತರಿಸುತ್ತಿದ್ದರೋ ಎಂಬಂತೆ ಬೆಕ್ಕಸ ಬೆರಗಾಗಿ ಕರ್ಣಾರ್ಜುನರ ಕಾಳಗವನ್ನು ವೀಕ್ಷಿಸುತ್ತಾ ಇದ್ದಾರೆ. ಇಂದು ಈ ಕರ್ಣನಿಗೆ ಶುಭಾವಸರ. ಯುದ್ಧದ 16ನೆಯ ದಿನ. ಇಂದು ಸೂರ್ಯಾಸ್ತಂಗತನಾಗುವುದರೊಳಗಾಗಿ ಕರ್ಣನ ಶಿರವನ್ನು ಉರುಳಿಸುವುದಾಗಿ ಅರ್ಜುನ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಅದರಂತೆ ನಾನೂ ಕೂಡ ಅರ್ಜುನನ ತಲೆಯನ್ನು ಉರುಳಿಸುವುದಾಗಿ ಪ್ರತಿಜ್ಞಾಬದ್ಧನಾಗಿದ್ದೇನೆ. ಇಂದು ಈ ರಣಾಂಗಣದಲ್ಲಿ ಒಬ್ಬರ ತಲೆಯಾದರೂ ಉರುಳಲೇಬೇಕು. ಆಗ ತಾನೇ ಯುದ್ಧಕ್ಕೊಂದು ಅರ್ಥ ಬರುವುದು. ಪರೀಕ್ಷಾರಂಗದಿಂದ ಮೊದಲುಗೊಂಡು ಅರ್ಜುನನ ಮೇಲಿರುವ ಕಿಚ್ಚು ಇಂದು ನನ್ನಲ್ಲಿ ಮೇರೆ ಮೀರಿದೆ. ಇಂದಿನ ಈ ರಣಾಂಗಣದ ವಿದ್ಯಮಾನಗಳನ್ನು ನೋಡಿದರೆ ಜಯದೇವಿ ನಮಗೆ ಒಲಿಯುವುದು ಶತಸಿದ್ಧ ಎಂದು ನನಗೆ ಅನ್ನಿಸುತ್ತಾ ಇದೆ. ಈಗಾಗಲೇ ದೃಷ್ಟದ್ಯುಮ್ನ, ನಕುಲ, ಸಹದೇವ, ದ್ರೌಪದಿಯರನ್ನೂ ಮಣಿಸಿದ್ದೇನೆ. ಪಾಂಚಾಲ ಕೇಕೆಯರನ್ನೂ ಕಥಿಸಿದ್ದೇನೆ. ಅಷ್ಟೇ ಅಲ್ಲ, ಪಾಂಡುಕುಲ ನೃಪತಿ ಎನಿಸಿಕೊಂಡಿರುವ ಧರ್ಮರಾಜನನ್ನೂ ಬಂಧಿಸಿದ್ದೇನೆ. ಆದರೆ ಶಲ್ಯಭೂಪಾಲರ ಮಾತಿಗೆ ಒಡಂಬಟ್ಟು ಅವರನ್ನು ಬಿಟ್ಟು ಕಳುಹಿಸಿದ್ದೇನೆ. 100 ಆನೆಯ ಬಲವುಳ್ಳ ಭೀಮಸೇನದನ್ನು ನೆಲಕ್ಕುರುಳಿಸಿದ್ದೇನೆ. ಗಿರಿ, ಯುರಗ, ವಾಯು, ತಿಮಿರ, ಮೇಘ, ಅಗ್ನಿ ಶರಗಳಿಂದ ಅರ್ಜುನನ ರಥ, ಸಾರಥಿ, ಕೇತನವನ್ನು ಘಾತಿಸಿದ್ದೇನೆ. ಅಷ್ಟೇ ಅಲ್ಲ, ಅರ್ಜುನನ ದಿವ್ಯ ರಥವಾದ ಬ್ರಹ್ಮಾಂಡ ತೂಕದ ದಿವ್ಯ ರಥವನ್ನು ಪ್ರಬಲ ಮಾರ್ಗಣವನ್ನೆಸೆದು ನುಗ್ಗಿದ್ದೇನೆ. ಆಗ ದೇವ ಕೃಷ್ಣನಿಂದ ಮಹಾರಥಿ ಕರ್ಣ ಎಂಬುದಾಗಿ ಹೊಗಳಿಕೆಯನ್ನು ಪಡೆದಿದ್ದೇನೆ. ಅಷ್ಟೇ ಅಲ್ಲ, ಶಲ್ಯರಿಂದಲೂ ಹೊಗಳಿಕೆಯನ್ನು ಪಡೆದಿದ್ದೇನೆ. ಇಷ್ಟೆಲ್ಲ ನಡೆಯುತ್ತಿರುವಾಗ ಅಂದು ಪಾರ್ಥಯವ ಧನುರ್ಧರ ಎಂದು ಹೆಗ್ಗಳಿಕೆಯನ್ನಾಡಿದ ದ್ರೋಣಾಚಾರ್ಯರು ಇಂದು ಮೇಲಿಂದಲೇ ನನ್ನನ್ನು ನೋಡಿ ಸಂತೋಷ ಪಡುತ್ತಿರಬಹುದು.
ಅಲ್ಲಿ ಹಸ್ತಿನಾವತಿಯಲ್ಲಿ ಅಂದ ನೃಪನಿಗೆ ಇಂದಿನ ಈ ರಣ ವಿಕ್ರಮವನ್ನು ಸಂಜೆಯಲ್ಲಿ ಧಿಕ್ಕರಿಸುತ್ತಿರುವಾಗ ಅವರಲ್ಲಾಗುವ ಸಂತೋಷವನ್ನು ನೆನೆಸಿಕೊಂಡರೆ ನಮಗೆ ಬಹಳ ಆನಂದವಾಗಿದೆ. ಈಗ ಕೌರವೇಶ್ವರನಿಗೂ ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಸಾರ್ಥಕವೆನಿಸಬಹುದು. ಅರ್ಜುನನದು ಅಕ್ಷಯ ತೋಳಿರವೇ ಇರಬಹುದು, ಆದರೆ ನನ್ನ ಬತ್ತಳಿಕೆಯಲ್ಲಿ ಅಸ್ತ್ರಗಳಿಗೇನು ಬರಗಾಲವಿಲ್ಲವಲ್ಲ. ಗುರು ಪರಶುರಾಮರ ವಚನದಂತೆ ಶಲ್ಯ ಸಾರಥ್ಯದೊಂದಿಗೆ ಇಂದಿನ ಈ ನನ್ನ ಸತ್ವಾತಿಶಯವನ್ನು ಮರೆಯಲೇಬೇಕು. ಹಾಗಾಗಿ ದಿವ್ಯ ಕೂರ್ಗಣೆಯೊಂದನ್ನು ಮೂಡಿಗೆಯಿಂದ ಹೊರತೆಗೆಯುತ್ತೇನಂತೆ. ಇದಲ್ಲವೇ ಏಕಘಾತಿನಿ ಅಸ್ತ್ರ. ಮುಗಿಲೊಳಗೆ ನವಿಯಾವುದದೆ ಮಣಿಜನ. ಇದೇನಿದು ಅದ್ಭುತ ಅಸ್ತ್ರ. ಇದನ್ನು ನೋಡಿದ ಕ್ಷಣ ನಾನೇ ಒಮ್ಮೆಲೆ ದಿಗ್ಭ್ರಾಂತನಾಗಿದ್ದೇನೆ. ಇದಕ್ಕೆ ಯಾವುದೇ ರೀತಿಯ ಮಂತ್ರವನ್ನು ಉಚ್ಚರಿಸಲಿಲ್ಲ, ಆಹ್ವಾನೆಯನ್ನು ಮಾಡಲಿಲ್ಲ. ಆದರೂ ಇದು ನಿಜವಾದ